ಹಲೋ ಎವ್ರಿವನ್, ವೆಲ್ಕಮ್ ಟು ಕೇನೋ ಅಕಾಡೆಮಿ ಯೂಟ್ಯೂಬ್ ಚಾನಲ್. ಇವತ್ತಿನ ದಿನ ನಾವು ಒಬ್ಬ ಪ್ರತಿಭಾವಂತ ಕನ್ನಡಿಗರನ್ನ ನಮ್ಮ ಚಾನಲ್ ಅಲ್ಲಿ ಇಂಟ್ರೊಡ್ಯೂಸ್ ಮಾಡ್ತಾ ಇದೀವಿ. ಓಕೆನಾ, ಅವರು ಇದಕ್ಕಿಂತ ಮುಂಚೆ CHO ವರ್ಕ್ ಮಾಡ್ತಾ ಇದ್ರು. CHO ಜರ್ನಿಯಿಂದ ಏಮ್ಸ್ ನರ್ಸಿಂಗ್ ಆಫೀಸರ್ ಆಗಿ ಸಕ್ಸಸ್ ಅನ್ನು ಪಡೆದಿದ್ದಾರೆ. ಬರೀ ಏಮ್ಸ್ ನರ್ಸಿಂಗ್ ಆಫೀಸರ್ ಆಗಿ ಅಷ್ಟೇ ಅಲ್ಲ, ಇಲ್ಲಿಗೆ ಬಂದ ಮೇಲೆ ಕೂಡ ಅವರು ವಿತಿನ್ 2-3 ಇಯರ್ಸ್ ಒಳಗಡೆನೆ 10ಕ್ಕಿಂತ ಹೆಚ್ಚು ಎಕ್ಸಾಮ್ಗಳಲ್ಲಿ ಪಾಸ್ ಆಗಿದ್ದಾರೆ. ಓಕೆನಾ, ಆಮೇಲೆ ನಿಮಗೆ ಅದ್ರ ಬಗ್ಗೆ ಎಲ್ಲ ಹೇಳ್ಕೊಡ್ತೀನಿ. ಓಕೆನಾ, ಸೊ ಅದು ಅವ್ರ ಸಕ್ಸಸ್ ಆಗೋದಕ್ಕೆ ಕಾರಣ ಏನು, ಯಾವ ರೀತಿಯಾಗಿ ಅವರು ಶ್ರಮ ಪಟ್ಟು ಇಲ್ಲಿ ತನಕ ಬಂದಿದ್ದಾರೆ, ಅದನ್ನೆಲ್ಲ ಅವ್ರ ಬಾಯಿಂದನೇ ಕೇಳೋಣ. ನಾಗರಾಜ್ ಅವರೇ ನಮಸ್ತೆ, ಈ ಕಾರ್ಯಕ್ರಮಕ್ಕೆ ಸ್ವಾಗತ. ದಯವಿಟ್ಟು ನಿಮ್ಮ ಪರಿಚಯ ಮಾಡ್ಕೊಳ್ಳಿ, ಯಾವ ಊರು, ಇಲ್ಲಿಂದ ಬಂದಿದ್ದೀರಾ? ಕೇನೋ ಅಕಾಡೆಮಿಯ ಎಲ್ಲ ವೀಕ್ಷಕರಿಗೂ ನಮಸ್ಕಾರಗಳು. ಸೊ ನನ್ನ ಹೆಸರು ನಾಗರಾಜ್ ಅಂತ ಹೇಳ್ಬಿಟ್ಟು, ಆಲ್ಮೋಸ್ಟ್ ಕೆಲವೊಬ್ಬರಿಗೆ ಗೊತ್ತಿದೆ ಅನ್ಸುತ್ತೆ ಕಾಂಪಿಟೇಟಿವ್ ಎಕ್ಸಾಮ್ಸ್ಗೆ ಓದ್ತಿರೋರಿಗೆ. ಸೊ ನಾನು ಇವಾಗ ಪ್ರಸ್ತುತ 2 ವರ್ಷದಿಂದ ಏಮ್ಸ್ BV ನಗರ್ ಅಲ್ಲಿ ನರ್ಸಿಂಗ್ ಆಫೀಸರ್ ಆಗಿ ವರ್ಕ್ ಮಾಡ್ತಿದ್ದೀನಿ. ಇದಕ್ಕಿಂತ ಮುಂಚೆ ಕರ್ನಾಟಕದಲ್ಲಿ ತುಮಕೂರು ಡಿಸ್ಟಿಕ್ ಅಲ್ಲಿ CH ಆಗಿ ವರ್ಕ್ ಮಾಡಿದ್ದೆ. ನಾನು ಪ್ರಾಪರ್ ಬಂದ್ಬಿಟ್ಟು ಗುಲ್ಬರ್ಗ. ನಾನು ನನ್ನ ಅಂಡರ್ ಗ್ರಾಜುಯೇಟ್ BSc ನರ್ಸಿಂಗ್ ಎಲ್ಲ ಮುಗಿಸಿರೋದು ಗುಲ್ಬರ್ಗಾದ ESSC ಮೆಡಿಕಲ್ ಕಾಲೇಜಲ್ಲಿ. ಸೊ ಇದು ನನ್ನ ಕಿರು ಪರಿಚಯ. ನೀವು ಯಾವ ವರ್ಷದಲ್ಲಿ ಔಟ್ಪುಟ್ ಆದ್ರಿ? ಆಮೇಲೆ ಯಾವ ವರ್ಷದಲ್ಲಿ ನಾನು ನಿಮ್ ಕೇಳ್ಪಟ್ಟೆ ಕರ್ನಾಟಕದಲ್ಲಿ 2021ರಲ್ಲಿ CHO ದಲ್ಲಿ ಇವರು ನಂಬರ್ 1 ರ್ಯಾಂಕ್. ಓಕೆನಾ, ರ್ಯಾಂಕ್ ನಂಬರ್ 1 ಕರ್ನಾಟಕ CHO 2021ರಲ್ಲಿ. ಸೊ ನೀವು ಯಾವ ವರ್ಷ ಔಟ್ಪುಟ್ ಆದ್ರಿ? ನಾವು 2021 ಅಲ್ಲೇ ನಮ್ದು ಔಟ್ಪುಟ್ ಆಗಿತ್ತು ಸರ್. ನಮ್ದು ರಿಜಿಸ್ಟ್ರೇಷನ್ ಆಗಿ ಒಂದು 7-8 ಡೇಸ್ ಅಲ್ಲಿ ನಮ್ದು ಎಕ್ಸಾಮ್ಸ್ ಇತ್ತು, CH ಎಕ್ಸಾಮ್ಸ್. ಸೊ ಆ ಎಕ್ಸಾಮ್ಸ್ ಅಲ್ಲಿ ನಮ್ದು ಕರ್ನಾಟಕ 1 ರ್ಯಾಂಕ್ ಬಂದಿತ್ತು. ಸೊ ಅದಾದ್ಮೇಲೆ ನಾನು CH ಆಗಿ ತುಮಕೂರು ಡಿಸ್ಟಿಕ್ ಅಲ್ಲಿ ಜಾಯ್ನ್ ಆಗಿದ್ದೆ ಸರ್. ನೀವು ಕರ್ನಾಟಕದಲ್ಲಿ ನಂಬರ್ 1 ರ್ಯಾಂಕ್ ತಗೊಂಡಿದ್ರಿ, CHO ಆಗಿ ಸೆಟ್ಲ್ ಆಗಿದ್ರಿ. CHO ಆಗಿ ಆರಾಮಾಗಿ ಇರ್ಬೋದಿತ್ತು, ಬಟ್ CHO ಆಗಿದ್ಕೊಂಡೆ ನೀವು ಯಾಕೆ ಏಮ್ಸ್ ಎಕ್ಸಾಮ್ ಬರೀಬೇಕು ಅಂತ ಅನ್ನಿಸ್ತು? ಇದ್ರ ಕಾರಣ ಏನು? ನಾನು ಪ್ರೈಮರಿಯಾಗಿ ನಮ್ಮ ಪ್ರಿಪರೇಷನ್ ಬಂದ್ಬಿಟ್ಟು CH ಎಕ್ಸಾಮ್ ಅಂತ ಇರಲಿಲ್ಲ ಸರ್. ನಾನು ಫಸ್ಟ್ ಪಾಸ್ಔಟ್ ಆದ್ಮೇಲೆ ಫಸ್ಟ್ ಎಕ್ಸಾಮ್ಸ್ ಬಿಟ್ಟಿರೋದು CH ಎಕ್ಸಾಮ್ಸ್ ಅಂತ ಹೇಳ್ಬಿಟ್ಟು ನಾನು ಆ ಎಕ್ಸಾಮ್ ಅಲ್ಲಿ ಪಾಸ್ ಆಗಿರೋದ್ರಿಂದ ಜಾಯ್ನ್ ಆಗಿದೆ ಸರ್. ನನ್ನ ಪ್ರಿಪರೇಷನ್ ಬಂದ್ಬಿಟ್ಟು ESSC ನರ್ಸಿಂಗ್ ಆಫೀಸರ್ ಎಕ್ಸಾಮ್ಸ್ಗೋಸ್ಕರ ನಾನು ಪ್ರಿಪೇರ್ ಆಗ್ತಿದ್ದೆ. ಸೊ ನಾನು ಎವ್ರಿ ಟೈಮ್ ನಾನು ಅಲ್ಲಿ ಕ್ಲಿನಿಕಲ್ ಸೆಟ್ಟಿಂಗ್ಗೆ ಹೋದಾಗ ನರ್ಸಿಂಗ್ ಆಫೀಸರ್ನ ಎಲ್ಲ ನೋಡ್ತಿದ್ದೆ. ಸೊ ಅವ್ರ ಒಂದು ಆಕ್ಚುಲಿ ಮೋಟಿವೇಶನ್ ಮತ್ತೆ ನನ್ನ ಕಾಲೇಜ್ ಟೀಚರ್ಸ್, ನಮ್ಮ ಕಾಲೇಜಲ್ಲಿ ಬೇಸಿಕ್ಸ್ ತುಂಬಾ ಸ್ಟ್ರಾಂಗ್ ಇತ್ತು. ಸೊ ಹಂಗಾಗ್ಬಿಟ್ಟು ನಮ್ಗೆ ಯಾವುದೇ ರೀತಿಯಂತ ತೊಂದರೆ ಆಗಿರ್ಲಿಲ್ಲ. ಮತ್ತೆ ನಮ್ಗೆ ಗೈಡ್ ಮಾಡೋರು ನಮ್ ಓನ್ ಕಾಲೇಜ್ ಟೀಚರ್ಸ್ ನಮ್ಗೆ ಚೆನ್ನಾಗಿ ಗೈಡ್ ಮಾಡ್ತಿದ್ರು ಸರ್. ಈ ರೀತಿ ಎಲ್ಲ ಎಕ್ಸಾಮ್ಸ್ ಇರುತ್ತೆ, ಈ ರೀತಿ ಎಲ್ಲ ನೀವು ಓದ್ಬೇಕು, ಈ ರೀತಿ ಕಾಂಪಿಟೇಷನ್ ಲೆವೆಲ್ ಈ ರೀತಿ ಇದೆ ಅಂತ ಹೇಳ್ಬಿಟ್ಟು ನಮ್ಗೆ ಚೆನ್ನಾಗಿ ಗೈಡ್ ಮಾಡ್ತಿದ್ರು ಸರ್. ಹಂಗಾಗಿ ನಾನು ಲಾಂಗ್ ಆಗಿ ಚೆನ್ನಾಗಿ ಪ್ರಿಪರೇಷನ್ ಮಾಡ್ಕೊಂಡ್ ಬಂದಿದ್ದೆ. ಸೊ ಅದಾದ್ಮೇಲೆ ಫಸ್ಟ್ ಎಕ್ಸಾಮ್ ಫೇಸ್ ಮಾಡಿದ್ರು CH ಆಗಿರೋದ್ರಿಂದ, ಯಾಕಂದ್ರೆ ಅವ್ರು ಫೆಬ್ರವರಿಲಿ ನಮ್ಗೆ 2022 ಫೆಬ್ರವರಿಲಿ ಕಾಲ್ಫರ್ಮ್ ಮಾಡ್ತಾರೆ ESSC ನರ್ಸಿಂಗ್ ಆಫೀಸರ್ ಅಂತ. ಒಂದು ಫೇಕ್ ನೋಟಿಫಿಕೇಶನ್ ಏನೋ ಗೊತ್ತಿಲ್ಲ, ನಮ್ ನೋಟಿಫಿಕೇಶನ್ ನೋಡಿದ್ವಿ. ಹಂಗಾಗಿ ನಮ್ ತುಂಬಾ ಸ್ಟ್ರಾಂಗ್ ಆಗಿ ಪ್ರಿಪರೇಷನ್ ಮಾಡಿದ್ವಿ ಅವಾಗ. ಸೊ ಅದಾದ್ಮೇಲೆ ಇದು CH ಎಕ್ಸಾಮ್ಸ್ ಬರೆದ್ಬಿಟ್ಟು ಅದರಲ್ಲಿ ಫಸ್ಟ್ ರ್ಯಾಂಕ್ ಬಂದಿರೋದ್ರಿಂದ ಮನೆಯಲ್ಲಿ ಗೌರ್ಮೆಂಟ್ ಜಾಬ್ ಇದೆ. ನಮ್ ಕಡೆ ಗೌರ್ಮೆಂಟ್ ಜಾಬ್ ಅಂದ್ರೆ ತುಂಬಾ ಅದು ಯಾವ ಲೆವೆಲ್ ಏನು ಅಂತ ಅವ್ರಿಗೆ ಗೊತ್ತಿರಂಗಿಲ್ಲ. ಗೌರ್ಮೆಂಟ್ ಜಾಬ್ ಅಂದ್ರೆ ತುಂಬಾ ಬಹಳ ಖುಷಿಯಾಗಿ ಬಿಡ್ತಾರೆ ಪೇರೆಂಟ್ಸ್. ಸೊ ಹಂಗಾಗಿ ಮನೆಯಲ್ಲಿ ಹೇಳ್ಬಿಟ್ಟು ಗೌರ್ಮೆಂಟ್ ಜಾಬ್ ಇದೆ, ಯಾಕೆ ಬಿಡ್ತೀಯ, ಮತ್ತೆ ಬೇರೆದಾದ್ರೆ ಅಲ್ಲಿ ಬಿಟ್ಟು ಬರುವಂತೆ, ನೀನು ಜಾಯ್ನ್ ಆಗು ಅಂತ ಹೇಳ್ಬಿಟ್ಟು ಜಾಯ್ನ್ ಮಾಡ್ತಿದ್ರು ಸರ್ CH ಆಗಿ. ಒಂದು 6 ಮಂತ್ ಡ್ಯೂರೇಷನ್ಗೆ ನಾನು CH ಆಗಿ ವರ್ಕ್ ಮಾಡಿದ್ದೀನಿ ತುಮಕೂರು ಡಿಸ್ಟಿಕ್ ಅಲ್ಲಿ. ಓಕೆ, CHO ವರ್ಕ್ ಮಾಡಿದಿರಿ. ನೀವು CHO ವರ್ಕ್ ಮಾಡ್ಕೊಂತಾನೆ ಎಕ್ಸಾಮ್ ಕ್ರ್ಯಾಕ್ ಮಾಡಿದ್ರಾ? ಸೊ ನೀವೇನಾದ್ರು ಕೋಚಿಂಗ್ ಹೋಗಿದ್ರಾ ಅಥವಾ ನಿಮ್ಮ ಓನ್ ಸೋರ್ಸ್ ಅಲ್ಲೇ ಓದಿದ್ರಾ? ಯಾವ್ಯಾವ ಸೋರ್ಸ್ ಅನ್ನ ನೀವು ರೆಫರ್ ಮಾಡಿ ಟಾಪ್ ರ್ಯಾಂಕ್ ಅಲ್ಲಿ ಬಂದ್ರಿ 2022ರಲ್ಲಿ? ನಾನು ಆಫ್ಲೈನ್ ಕೋಚಿಂಗ್ ಯಾವ್ದು ಹೋಗಿಲ್ಲ. ಸೊ ನಾನು ಯೂಟ್ಯೂಬ್ ಅಲ್ಲಿ ವಿಡಿಯೋಸ್ ಗಳನ್ನ ನೋಡ್ತಿದ್ದೆ. ಅವಾಗ ಈ ತರ ಹಿಂಗೆ ಬಲ್ಕ್ ಆಗಿ ವಿಡಿಯೋಸ್ ಯಾವ್ದು ಬರ್ತಿರ್ಲಿಲ್ಲ ಸರ್. ಅವಾಗ ಅಂದ್ರೆ ಸುಮ್ನೆ ಸಿಂಪಲ್ ಆಗಿ ಯಾವ್ದೋ ಒಂದು ಟಾಪಿಕ್ ಮೇಲೆ ಏನೇನೋ ವಿಡಿಯೋಗಳು ಸರ್ಚ್ ಮಾಡಿದಾಗ ಸಿಗೋ ನಾವು ಪ್ರಿಪರೇಷನ್ ಮಾಡುವಾಗ. ಸೊ ಅದೊಂದು ಸ್ವಲ್ಪ ಸೋರ್ಸ್. ಮತ್ತೆ ನನಗೆ ಮೆಡಿಕಲ್ ಬುಕ್ ಗಳನ್ನ ತುಂಬಾ ಜಾಸ್ತಿ ಓದಿದ್ದೀನಿ ಸರ್ ನಾನು, ಇನ್ ಡೆಪ್ತ್ ನಾಲೆಜ್ಗೋಸ್ಕರ. ಮತ್ತೆ ನಾನು ಡಾಕ್ಟರ್ ನಜೀಬ್ ಅಂತ ಆನ್ಲೈನ್ ಲೈಫ್ ಟೈಮ್ ಸಬ್ಸ್ಕ್ರಿಪ್ಷನ್ ಒಂದು ಆ್ಯಪ್ ಇದೆ ಸರ್. ಅವ್ರು ಆಕ್ಚುಲಿ ಬಂದ್ಬಿಟ್ಟು ಪಾಕಿಸ್ತಾನ ಅವರು ಡಾಕ್ಟರ್, ಬೋರ್ಡ್ ಮೇಲೆ ಟೀಚಿಂಗ್ ಮಾಡ್ತಾರೆ, ತುಂಬಾ ಈಸಿಯಾಗಿ ಅಂಡರ್ಸ್ಟ್ಯಾಂಡಿಂಗ್ ಟೀಚಿಂಗ್. ಸೊ ಹಂಗಾಗಿ ಅವ್ರ ವಿಡಿಯೋಸ್ಗೆ ನಾವು ಸ್ವಲ್ಪ ನೆಟ್ಫ್ಲಿಕ್ಸ್ ತರ ಅಡಿಕ್ಟೆಡ್ ಇದ್ವಿ, ಅದೊಂದು ನೋಡ್ತಿದ್ವಿ. ಮತ್ತೆ ನರ್ಸಿಂಗ್ ಬಂದ್ಬಿಟ್ಟು PR ಯಾದವ್ ಅಂತ ಅವಾಗ ಒಂದು ಟ್ರೆಂಡಲ್ ಬುಕ್ ಇತ್ತು ಸರ್. ಆ ಟ್ರೆಂಡ್ ಬುಕ್ ತುಂಬಾ ಚೆನ್ನಾಗಿ ಆರ್ಗನೈಸ್ ಮಾಡ್ಕೊಟ್ಟಿದ್ದಾರೆ ಸರ್. ಅದರಲ್ಲಿ ಅಂದ್ರೆ ಟಾಪಿಕ್ ವೈಸ್ ಕ್ವಶನ್ಸ್ಗಳು, ಸೊ ಆ ರೀತಿ ಎಲ್ಲ ಕೊಟ್ಟಿದ್ದಾರೆ. ಸೊ ಅದನ್ನ ಚೆನ್ನಾಗಿ ಓದಿತ್ತು. ಮತ್ತೆ ಎಂಕ್ಲೆಕ್ಸ್ ಸಾಂಡರ್ಸ್ ಬುಕ್ ನಾನು ಓದಿದ್ದೆ ಸರ್ ನನ್ನ ಪ್ರಿಪರೇಷನ್ ಟೈಮಲ್ಲಿ. ಓಕೆ, ನೀವು CHO ಆಗಿ ವರ್ಕ್ ಮಾಡ್ತಾ ಇದ್ರಿ. CHO ಆಗಿ ವರ್ಕ್ ಮಾಡ್ಬೇಕಾದ್ರೆ ನನ್ನ ಫ್ರೆಂಡ್ಸ್ ಎಲ್ಲ ತುಂಬಾ ಜನ ಹೇಳ್ತಾ ಇದಾರೆ ನಮಗೆ ಓದಕ್ ಟೈಮ್ ಸಿಗ್ತಾ ಇಲ್ಲ ಅಂತ. ಸೊ ನೀವು ಯಾವ ರೀತಿ ಟೈಮ್ ಉಪಯೋಗಿಸ್ಕೊಂಡ್ರಿ? ಓಕೆ, ನಿಮ್ಗೆ ಓದಕ್ ಟೈಮ್ ಸಿಗ್ತಾ ಇತ್ತಾ? ನಾನ್ ವರ್ಕ್ ಮಾಡ್ತಿರೋ ಏರಿಯಾ ಸ್ವಲ್ಪ
ಅಂದ್ರೆ ಅಲ್ಲಿ ಆರ್ಗನೈಸ್ಡ್ ಇರ್ಲಿಲ್ಲ ಸರ್. ಅಂದ್ರೆ ನಮ್ದು ಸಬ್ ಸೆಂಟರ್ ಗಳೆಲ್ಲ ಇನ್ನೂ ಓಪನ್ ಇರ್ಲಿಲ್ಲ. ಸೊ ಹಂಗಾಗ್ಬಿಟ್ಟು ನಾನು ಆ ಪಂಚಾಯತಿಲೆಲ್ಲ OPD ನೋಡ್ತಿದ್ವಿ, ಆ ಊರ್ ಪಂಚಾಯತಿಲಿ. ಸೊ ಮತ್ತೆ ನಮ್ಗೆ ವೀಕ್ಲಿ ಒಂದ್ಸಾರಿ PHC ಗೆಲ್ಲ ಹಿಂಗ್ ಹೋಗೋದಿರ್ತಿತ್ತು. ಬಟ್ ನಾನ್ ಫಿಕ್ಸ್ ಆಗ್ಬಿಟ್ಟಿದೆ, ಎಷ್ಟು ಗಂಟೆಗಾನ ಡ್ಯೂಟಿಗೆ ಹೋಗ್ಲಿ, ಸೊ 5 ಗಂಟೆಗೆ ರಿಟರ್ನ್ ಮನೆಗೆ ಬರ್ಬೇಕು. ಸೊ ಹಂಗಾಗಿ ಯಾವ್ದೇ ಪ್ರೋಗ್ರಾಮ್ಸ್ ಅದು ಇದು ಏನೇ ಇದ್ರು ನಾನು 5 ಗಂಟೆ ಒಳಗಡೆ ಕೆಲಸ ಮುಗಿಸ್ಕೊಸ್ತೀನಿ ಸರ್. 5 ಗಂಟೆ ಬಂದು ಮತ್ತೆ ನಾನು ಒಂದು 6 ಅವರ್ ಕಂಟಿನ್ಯೂಸ್ ಆಗಿ ಸ್ಟಡಿ ಮಾಡಿ ಟೈಮ್ ಕೊಡ್ತಿದ್ದೆ. ಬಟ್ CHO ಜಾಯಿನ್ ಆಗೋಕ್ಕಿಂತ ಮೊದಲೇನೆ ನಂದು ಪ್ರಿಪರೇಷನ್ 99% ಮುಗ್ದಿತ್ತು ಸರ್, ಆಲ್ಮೋಸ್ಟ್ ಆಲ್. ಸೊ ಹಂಗಾಗಿ CHO ಅಂತ ನಂಗೆ ಅಷ್ಟು ಎಫೆಕ್ಟ್ ಆಗಿಲ್ಲ. ಬಟ್ CHO ಅಲ್ಲಿ ಇರೋರು ಕೂಡ ಓದ್ಬೋದು ಸರ್. 6 ಅವರ್ ಪರ್ ಡೇ ನೀವು ಪ್ರಿಪರೇಷನ್ ಕೊಡ್ತಿದ್ರ ಅಂದ್ರೆ ಇಟ್ಸ್ ಮೋರ್ ದೆನ್ ಎನಫ್ ಅನ್ಕೋತೀನಿ. ಸೊ ಅಂದ್ರೆ ಈಗ ನೀವು CHO ಆಗಿ ವರ್ಕ್ ಮಾಡಿದ್ದು ನಿಮಗೆ ಏನು ಕಷ್ಟ ಅನ್ಸಿಲ್ಲ ಎಕ್ಸಾಮ್ ಕ್ರ್ಯಾಕ್ ಮಾಡೋದಕ್ಕೆ, ಯಾಕಂದ್ರೆ ನಿಮ್ದು ಪ್ರೀವಿಯಸ್ ಪ್ರಿಪರೇಷನ್ ಇತ್ತು. ಎಷ್ಟು ವರ್ಷದಿಂದ ನೀವು ಪ್ರೀವಿಯಸ್ ಪ್ರಿಪರೇಷನ್ ಮಾಡ್ತಾ ಇದ್ರಿ? ನಾನೊಂದು 3 ಇಯರ್ಸ್ ಅದಕ್ಕಿಂತ ಮೊದಲು ಚೆನ್ನಾಗಿ ಪ್ರಿಪರೇಷನ್ ಮಾಡಿದ್ದೆ ಸರ್. ಅಂದ್ರೆ ನಾನು ಫಸ್ಟ್ ಇಯರ್ ಮುಗಿದ ತಕ್ಷಣ ನಾನು ಪ್ರಿಪರೇಷನ್ ಸ್ಟಾರ್ಟ್ ಮಾಡಿದ್ದೆ. ಸೊ ಅವಾಗಿಂದಾನೇ ನನ್ನ ಹತ್ರ ಎಲ್ಲ ಕಾಂಪಿಟೇಟಿವ್ ಬುಕ್ಸ್ ಇತ್ತು. ಅವಾಗಿಂದಾನೇ ನಾನು ವಿಡಿಯೋಸ್ ಎಲ್ಲ ನೋಡ್ತಿದ್ದೆ. ಅಂದ್ರೆ ನಮ್ಮ ಹತ್ರ ಲೈವ್ ಮೋಟಿವೇಶನ್ಸ್ ಇತ್ತು ಸರ್. ನಾವು ಕ್ಲಿನಿಕಲ್ ಸೆಟ್ಟಿಂಗ್ಸ್ ಗೆಲ್ಲ ಹೋದಾಗ ಅಲ್ಲಿ ASSC ನರ್ಸಿಂಗ್ ಆಫೀಸರ್ಸ್ ಎಲ್ಲ ಇರ್ತಿದ್ರು. ಅವ್ರ ಸ್ಯಾಲ್ರಿ ಮೇನ್ ಅಟ್ರಾಕ್ಟ್ ಆಗೋದು ಸ್ಯಾಲ್ರಿಯಲ್ಲಿ. ಸೊ ಮತ್ತೆ ವರ್ಕ್ ತುಂಬಾ ಒಂದು ಹೈ ಲೆವೆಲ್ ಅಲ್ಲಿ ಇದೆ ಸರ್. ಸೆಂಟ್ರಲ್ ಗೌರ್ಮೆಂಟ್ ಇನ್ಸ್ಟಿಟ್ಯೂಟ್ ಅಂದ್ರೆ ನಾವು ಸ್ಟೇಟ್ ಅಲ್ಲಿ ಮಾಡೋ ತರ ಮತ್ತೆ ಒಂದು PHC ಸಬ್ ಸೆಂಟ್ರಲ್ ಮಾಡೋ ತರ ವರ್ಕ್ ಗಳಿರಲ್ಲ. ಸೊ ಒಂದು ನಿಮ್ ಸ್ಯಾಟಿಸ್ಫ್ಯಾಕ್ಟರಿ ಲೆವೆಲ್ಗೆ ನಿಮ್ ಸ್ಕಿಲ್ ಗೆ ತಕ್ಕಂತ ವರ್ಕ್ ಗಳು ನಿಮ್ಗೆ ಸೆಂಟ್ರಲ್ ಗೌರ್ಮೆಂಟ್ ಅಲ್ಲಿ ನೋಡಕ್ ಸಿಗುತ್ತೆ. ಸೊ ಹಂಗಾಗಿ ಅದರಿಂದ ಅಟ್ರಾಕ್ಷನ್ ಆಗ್ಬಿಟ್ಟು ಸೊ ಅದೇ ನಮ್ಗೊಂಥರ ರಿಯಲ್ ಟೈಮ್ ಮೋಟಿವೇಶನ್. ಮತ್ತೆ ನಮ್ ಟೀಚರ್ಸ್ ತುಂಬಾ ಹೆಲ್ಪ್ ಮಾಡಿದ್ದಾರೆ ಸರ್ ನಮ್ಗೆ. ಈಗ CHO ಜಾಬ್ ಅಲ್ಲಿ ಕೆಲವರು ಹೇಳ್ತಾರೆ ನಾನು ಊರ ಹತ್ರ ಇದ್ದೀನಿ, ಆರಾಮಾಗಿದ್ದೀನಿ, ಓಕೆನಾ, ನನ್ಗೇನು ಕಷ್ಟ ಇಲ್ಲ, ನನಗೆ ಈ ಸೆಂಟ್ರಲ್ ಗೌರ್ಮೆಂಟ್ ಜಾಬ್ ಬೇಡ ಅಂತ ತುಂಬಾ ಜನ ಹೇಳ್ತಿದ್ದಾರೆ. ಸೊ ನಿಮ್ಮ ಸ್ವಂತ ಅನುಭವದ ಪ್ರಕಾರ, ನಾವು ಬೇರೆಯವ್ರನ್ನ ಇಲ್ಲಿ ತರೋದು ಬೇಡ, ನಿಮ್ಮ ಸ್ವಂತ ಅನುಭವದ ಪ್ರಕಾರ CHO ಅಲ್ಲಿ ಸಿಗ್ತಕ್ಕಂಥ ಸ್ಯಾಲರಿ ಒಂದು ಕ್ವಾಲಿಟಿಯಾಗಿ ಲೈಫ್ ಅನ್ನು ಲೀಡ್ ಮಾಡಕ್ ಆಗುತ್ತಾ, ಹೇಗೆ? ಕ್ವಾಲಿಟಿ ಲೈಫ್ ಅವ್ರವ್ರ ಎಕ್ಸ್ಪೆನ್ಸ್ ಗೆ ಸಂಬಂಧಪಟ್ಟಿರುತ್ತೆ ಸರ್. ಬಟ್ ನನ್ನ ಪ್ರಕಾರ ಹೇಳ್ತೀನಿ, ಕ್ವಾಲಿಟಿ ಲೈಫ್ ಲೀಡ್ ಮಾಡೋದು ಒಂದು 5% ಆಫ್ ದಿ ಕ್ವಾಲಿಟಿ ಲೈಫ್ ಅಷ್ಟೇ ಲೀಡ್ ಮಾಡ್ಕೋಬಹುದು ಇವಾಗಿನ ಜನರೇಷನ್ ಅಲ್ಲಿ ಸರ್. ಒಂದ್ ಟೈಮ್ ಇತ್ತು ನಮ್ಗೆ ಅಲ್ಲಿ 25,000 30,000 ಸ್ಯಾಲರಿ ಸಿಕ್ಕರೆ ತುಂಬಾ ಒಳ್ಳೆ ಲೈಫ್ ಲೀಡ್ ಮಾಡಬಹುದಾಗಿತ್ತು. ಬಟ್ ಇವಾಗ ಎಲ್ಲಾ ಕಡೆ ಹೊರಗಡೆ ಹೋದ್ರೆ ಸಿಕ್ಕಾಪಟ್ಟೆ ಅಟ್ರಾಕ್ಷನ್ಸ್. ಸೊ ಏನಾನ ತಗೋಬೇಕಾದ್ರೆ ಅವಾಗ ನಮ್ಗೆ ಬಿಲೋ ಕಾಸ್ಟ್ ಅಲ್ಲಿ ಸಿಗ್ತಿತ್ತು, ಲೋ ಕಾಸ್ಟ್ ಅಲ್ಲಿ ಇಲ್ಲ. ಸೊ ಇವಾಗ ನಾವು ಒಂದು ಕ್ವಾಲಿಟಿ ಲೈಫ್ ಲೀಡ್ ಮಾಡಕ್ ಆಗಲ್ಲ ಅಂತ ನಾನು ಅನ್ಕೋತೀನಿ. ಮತ್ತೆ ಈ CHO ಜಾಬ್ ಅಲ್ಲಿ ನಾನ್ ಬಂದಿದ್ರಿಂದ ನನಗೆ ಎವ್ರಿ 4 months ಒಂದ್ ಸಾರಿ ಸ್ಯಾಲರಿ ಮಾಡಿ, ನಾನು ಎಂಟೈರ್ ಡ್ಯೂರೇಷನ್ ಅಲ್ಲಿ ನಾನು ಒಂದೇ ಸಾರಿ ಸ್ಯಾಲರಿ ತಗೊಂಡಿರೋದು 6 month ಅಲ್ಲಿ. ಸೊ ಬಹಳ ಕ್ರಿಟಿಕಲ್ ಕಂಡೀಷನ್ ಇತ್ತು. ಸೊ ನನ್ನ ಫ್ರೆಂಡ್ಸ್ ಕಡೆಯಿಂದ ಅಲ್ಲಿ ಇಲ್ಲಿ ಮನೇಲೆಲ್ಲ ದುಡ್ಡು ಹಾಕೊಂಡು, ಮನೇಲೆಲ್ಲ ನಮ್ಗೆ ಕೇಳೋರು, ಏನಪ್ಪಾ ಗೌರ್ಮೆಂಟ್ ಜಾಬ್ ಮಾಡ್ತಿದ್ದೆ, ಮನೆಯಿಂದಾನೇ ದುಡ್ಡು ತಗೋತೀಯ ಅಂತ ಹೇಳ್ಬಿಟ್ಟು. ಸೊ ಹಂಗಾಗಿ CHO ಅಂತ ಕ್ವಾಲಿಟಿ ಲೈಫ್ ಲೀಡ್ ಮಾಡಕ್ ಆಗಲ್ಲ. ಬಟ್ ಸ್ಪೆಷಲಿ ಫ್ಯಾಮಿಲಿ ಲೈಫ್ ಲೀಡ್ ಮಾಡ್ತಿದ್ರೆ ನೀವು ತುಂಬಾನೇ ಕಷ್ಟ ಇದೆ. ನಾನು ಏನ್ ಹೇಳೋದು ಅಂತಂದ್ರೆ, ನಿಮ್ ಲೈಫ್ ಇವಾಗ ಟೆಂಪರರಿಯಾಗಿ ಚೆನ್ನಾಗಿದೆ ಅನ್ಕೋತೀನಿ. ಬಟ್ ಯಾವಾಗ್ಲೂ ಮನುಷ್ಯ ಟೆಂಪರರಿ ಸ್ಯಾಟಿಸ್ಫ್ಯಾಕ್ಷನ್ ಗೆ ಕಾಂಪ್ರಮೈಸ್ ಆಗ್ಬಾರ್ದು ಸರ್. ಯಾವಾಗ ನಾವು ಟೆಂಪರರಿ ಸ್ಯಾಟಿಸ್ಫ್ಯಾಕ್ಷನ್ ಕಾಂಪ್ರಮೈಸ್ ಆಗ್ತೀವಿ, ಲಾಂಗ್ ಟೈಮ್ ಅಲ್ಲಿ ನಮ್ ಜನರೇಷನ್ ಅಷ್ಟೇ ಅಲ್ಲ, ನಮ್ ನೆಕ್ಸ್ಟ್ ಜನರೇಷನ್ ಇದರಿಂದ ಸಫರ್ ಆಗುತ್ತೆ ಸರ್. ನಾವೊಂದು ಕ್ವಾಲಿಟಿ ಲೈಫ್ ಲೀಡ್ ಮಾಡಿದ್ರೆ ನಮ್ ನೆಕ್ಸ್ಟ್ ಜನರೇಷನ್ ಒಂದು ಕ್ವಾಲಿಟಿ ಲೈಫ್ ಬರುತ್ತೆ. ಸೊ ಹಂಗಾಗಿ ಇವತ್ತಿನ ಕಾಲದಲ್ಲಿ ನಮ್ಮ ಮಕ್ಕಳಿಗೆ ಬೆಸ್ಟ್ ಕ್ವಾಲಿಟಿ ಲೈಫ್ ಎಲ್ಲ ಕೊಡ್ಬೇಕು ಅಂತಂದ್ರೆ ಸೊ ಅದರಿಂದ ಪಾಸಿಬಿಲಿಟೀಸ್ ತುಂಬಾ ಕಮ್ಮಿ ಅಂತ ಅನ್ಸುತ್ತೆ. ಮತ್ತು ಅಲ್ಲಿ ವರ್ಕ್ ಸ್ಯಾಟಿಸ್ಫ್ಯಾಕ್ಷನ್ ನನಗೆ ಅಷ್ಟು ಅನ್ಸಲಿಲ್ಲ ಸರ್. ಅಂದ್ರೆ ನಮ್ಗೊಂಥರ ಅಲ್ಲಿ ಡಾಟಾ ಆಪರೇಟರ್ ತರ ಯೂಸ್ ಮಾಡ್ಕೋತಿದ್ರು. ಸಿಕ್ಕಂಗೆಲ್ಲ ಪ್ರೋಗ್ರಾಮ್ ಕಳ್ಸೋರು. ಆಶೆಗಳ ವರ್ಕ್, ANM ವರ್ಕ್ ಅವೆಲ್ಲ ಪೆಂಡಿಂಗ್ ಇದ್ರೆ ನಮ್ ಕಡೆಯಿಂದ ಡಾಟಾ ಎಂಟ್ರಿ ಮಾಡಿಸೋದು. ಸೊ ಆ ರೀತಿ ಎಲ್ಲ CHO ಅಲ್ಲಿ ನಡೀತಿತ್ತು. ಬಟ್ ನಾನ್ ವರ್ಕ್ ಮಾಡೋದ್ರಲ್ಲಿ ಹಂಗೆಲ್ಲ ನಡೆದಿಲ್ಲ. ಬಟ್ ನಮ್ ಫ್ರೆಂಡ್ಸ್ ಎಲ್ಲ ಕೇಳೋದಕ್ಕೆ ಸೊ ಈ ರೀತಿ ಎಲ್ಲ ನಡೀತಿತ್ತು ಅಂತ ನಮ್ಗೆ ಕೇಳ್ಪಟ್ಟಿದ್ದೀನಿ ಸರ್ CHO ಅಲ್ಲಿ. ಹೌದು, ಇವನ್ ನನ್ನ ಫ್ರೆಂಡ್ಸ್ ಕೂಡ ತುಂಬಾ ಜನ ಹೇಳಿದ್ರೆ ನಮಗೆ ಪ್ರಾಪರ್ ಜಾಬ್ ಡಿಸ್ಕ್ರಿಪ್ಷನ್ ಇಲ್ಲ, ಒಂದೊಂದ್ ಕಡೆ ಒಂದೊಂದ್ PHC ಅಲ್ಲಿ ಒಂದೊಂದ್ ತರ ಜಾಬ್ ಮಾಡಿಸ್ತಾರೆ ಅಂತಂದೇಳಿ ಕೇಳ್ಪಟ್ಟಿದ್ವಿ. ಸೊ ಇದಕ್ಕೆ ನಮ್ಮ CHO ಸಂಘದವ್ರು ಏನಾದ್ರು ಮಾಡ್ಬಿಟ್ಟು ನಾನು CHO ಜಾಬ್ ತಪ್ಪು ಅಂತ ಹೇಳ್ತಾ ಇಲ್ಲ, ಯಾರಿಗೆ ವಯಸ್ಸಿದೆ, ಓಕೆನಾ, ಯಾರಿಗೆ ವಯಸ್ಸಿದೆ ಅವ್ರು ಇನ್ನು ಎಕ್ಸಾಮ್ ಬರೀದಕ್ಕೆ ಎಲಿಜಿಬಿಲಿಟಿ ಇದೆ. ಈಗ ನನ್ನ ಫ್ರೆಂಡ್ಸ್ ಒಬ್ಬ ಇದ್ದಾನೆ, ಜಸ್ಟ್ ನಿನ್ನೆ ಬೆಳಿಗ್ಗೆ ಫೋನ್ ಮಾಡಿದ, ಅವ್ನು ಏನ್ ಹೇಳ್ತಾನೆ, ಪಾಟೀಲ್ ನನಗೆ ಆಗ್ತಾ ಇಲ್ಲ, ಇನ್ನು ಬೇರೆ ನೆಕ್ಸ್ಟ್ ಎಕ್ಸಾಮ್ ಯಾವ್ದು ಬರ್ತದೆ ಹೇಳು ನಂಗೆ, ನಾನು ಬರಿಬೇಕು ಅಂತ ಕೇಳ್ತಾ ಇದ್ದಾನೆ. ಸೊ ನಿಮ್ಮ ಪ್ರಕಾರ ಈಗ ವಯಸ್ಸಾಗಿರೋರು ಏನ್ ಮಾಡ್ಬೇಕು, ಅಥವಾ ಜಸ್ಟ್ ಪಾಸ್ ಔಟ್ ಆಗ್ಬಿಟ್ಟು ಆಲ್ರೆಡಿ ಈಗ CHO ಜಾಯಿನ್ ಆಗಿದ್ದಾರೆ, ಸೊ ಅವ್ರು ಯಾವ ಡಿಸಿಷನ್ ತಗೊಂಡ್ರೆ ಒಳ್ಳೇದು ಅಂತ ಸ್ವಲ್ಪ ಹೇಳಿ. ನೋಡಿ, ಇದಕ್ಕೆ ಸೆಂಟ್ರಲ್ ಗೌರ್ಮೆಂಟ್ ರೂಲ್ಸ್ ಪ್ರಕಾರ ನಿಮ್ಗೆ ಇನ್ನೂ 1 year ಜಸ್ಟ್ 1 year ಎಲಿಜಿಬಿಲಿಟಿ ಇದ್ರು ನೀವು 100% ಟ್ರೈ ಮಾಡಿ ಸೆಂಟ್ರಲ್ ಗೌರ್ಮೆಂಟ್ ಜಾಬ್ಗೋಸ್ಕರ. ಯಾಕಂತಂದ್ರೆ ನಿಮ್ ಫ್ರಂಟ್ ಅಲ್ಲೇ ಲೈವ್ ಎಕ್ಸಾಂಪಲ್ ಇರ್ತಾರೆ ಸರ್. ಸೊ ಅವ್ರ ಲಾಸ್ಟ್ ಅಟೆಂಪ್ಟ್ ಅಲ್ಲಿ ಅವರು ಕ್ರಾಕ್ ಮಾಡಿ ಏಮ್ಸ್ BB ನಗರ್ ಅಲ್ಲಿ ನರ್ಸಿಂಗ್ ಆಫೀಸರ್ ಆಗಿ ವರ್ಕ್ ಮಾಡ್ತಿದ್ದಾರೆ. ಸೊ ಏಜ್ ಯಾವಾಗ್ಲೂ ನಿಮ್ಗೆ ಮ್ಯಾಟರ್ ಆಗಂಗಿಲ್ಲ. ನಿಮ್ ಪ್ರಿಪರೇಷನ್ 100% ನಿಮ್ಗೆ ಅದು ಕ್ರೇವಿಂಗ್ ಇರಬೇಕು. ಆಕ್ಚುಲಿ
ನಾನು ಸೆಂಟ್ರಲ್ ಗೌರ್ಮೆಂಟ್ ಜಾಬ್ ಹೋಗ್ಬೇಕು, ಒಂದು ಕ್ವಾಲಿಟಿ ಲೈಫ್ ಲೀಡ್ ಮಾಡ್ಬೇಕು, ನನ್ನ ಸ್ಕಿಲ್ ತಕ್ಕಂಗೆ ನಾನು ವರ್ಕ್ ಮಾಡ್ಬೇಕು ಅಂತ ನಿಮ್ಮ ಹತ್ರ ಏನಾನ ಇನ್ಸೈಡ್ ಇಂದ ನಿಮ್ ಕ್ರೇವಿಂಗ್ಸ್ ಇದ್ರೆ, ಸೊ ನಿಮ್ಗೆ ಆಟೋಮೆಟಿಕ್ ಆಗಿ ನಿಮ್ಗೆ ದಾರಿಗಳೆಲ್ಲ ಓಪನ್ ಆಗ್ತವೆ, ದಾರಿಗಳು ನಿಮ್ಗೆ ಕಾಣಕ್ ಸ್ಟಾರ್ಟ್ ಆಗ್ತವೆ. ಸೊ ನಿಮ್ಗೆ ಗೊತ್ತಾಗ್ಲಿಲ್ಲ ಅಂತಂದ್ರೆ ನಾವಿದೀವಿ, KNO ಅಕಾಡೆಮಿ ಇದೆ, ಮಾಸ್ಟರ್ ನರ್ಸಿಂಗ್ ಕ್ಲಾಸಸ್ ಇದೆ, ಯಾವಾಗ್ಲೂ ನಿಮ್ ಗೈಡೆನ್ಸ್ ಗೆ ನಾವು ಸದಾ ಸಿದ್ಧವಾಗಿರ್ತೀವಿ. ಕನ್ನಡಿಗರು ಯಾರೇ ಯಾವ ಟೈಮಲ್ಲಿ ನೀವು ನಮ್ಗೆ ಕಾಲ್ ಮಾಡ್ಬೋದು, ಕಾಂಟ್ಯಾಕ್ಟ್ ಮಾಡ್ಬೋದು, ಡೀಟೇಲ್ಸ್ ಕೇಳ್ಬೋದು. ಸೊ ನಿಮ್ 100% ಯಾವಾಗ್ಲೂ ನಾವು KNO ಅಕಾಡೆಮಿಯಿಂದ, ಮಾಸ್ಟರ್ ನರ್ಸಿಂಗ್ ಕ್ಲಾಸಸ್ ಇಂದ ಕಂಪಲ್ಸರಿ ನಿಮ್ಗೆ ಕೊಟ್ಟೆ ಕೊಡ್ತೀವಿ ಅಂತ ಇದು ನಮ್ ಕಡೆಯಿಂದ ಭರವಸೆ ಇರುತ್ತೆ. ನಿಮ್ದು ಇನ್ನೂ ಏಜ್ ಇದೆ ಅಂತಂದ್ರೆ, ಲೈಕ್ ಇವಾಗ ಒಬ್ಬೊಬ್ರು 25 ಇಯರ್ಸ್ ಇದ್ದೀರಾ, 23 ಇಯರ್ಸ್, 24 ಇಯರ್ಸ್, ಇವರೆಲ್ಲ ನೀವು ಕಂಪಲ್ಸರಿ 100% ನೀವು ಟ್ರೈ ಮಾಡ್ಲೇಬೇಕು. ನಿಮ್ಗೊಂದು ನಿಮ್ ಮೈಂಡ್ ಸೆಟ್ ಅಲ್ಲಿ ಒಂದಿರುತ್ತೆ, ಸೆಂಟ್ರಲ್ ಗೌರ್ಮೆಂಟ್ ಎಕ್ಸಾಮ್ಸ್ ಮತ್ತೆ ಮೇಲೆ 80-20 ರೇಷೋ ನಮ್ದೆಲ್ಲ ಆಗುತ್ತೆ ಅಂತ. ಅಲ್ಲ, ನಿಮ್ದೇ ಆಗುತ್ತೆ. ಯಾಕಂತಂದ್ರೆ ಲಾಸ್ಟ್ ಒಂದು 3-4 ಎಕ್ಸಾಮ್ಸ್ಗಳು ನಾನ್ ಅಟೆಂಪ್ಟ್ ಮಾಡಿರೋ ಎಕ್ಸಾಮ್ಗಳು, ಅದ್ರಲ್ಲಿ ಟಾಪ್ ರ್ಯಾಂಕರ್ಸ್ ಗಳು ನೋಡಿದ್ರೆ ನಮ್ ಕರ್ನಾಟಕ, ಮಹಾರಾಷ್ಟ್ರ ಮತ್ತೆ ಆಂಧ್ರ ಪ್ರದೇಶ್, ನಮ್ ರೀಜನ್ ಅವರು ಬಹಳ ಟಾಪ್ ರ್ಯಾಂಕರ್ ಹೋಲ್ಡರ್ ಇದ್ದಾರೆ. ಸೊ ಇದಕ್ಕೆ ನೀವು ಸೌತ್ ಇಂಡಿಯನ್ಸ್. ಸೊ ಯಾಕಂತಂದ್ರೆ ನಮ್ದು ಇಂಟೆಲಿಜೆನ್ಸ್ ಆ ಲೆವೆಲ್ಗೆ ಇರುತ್ತೆ. ಸೊ ಮತ್ತೆ ಗ್ರಾಸ್ ಎಬಿಲಿಟಿ ನಮ್ದು ಆ ಲೆವೆಲ್ಗೆ ಇರುತ್ತೆ. ನಮ್ ಕಾಂಪಿಟೇಷನ್ ಅಲ್ಲಿ, ಸ್ಪೆಷಲ್ ನರ್ಸಿಂಗ್ ಕಾಂಪಿಟೇಷನ್ ಅಲ್ಲಿ ಏನು ಕಾಂಪಿಟೇಷನ್ ಇಲ್ಲ ಸರ್, 0 ಲೆವೆಲ್ ಕಾಂಪಿಟೇಷನ್ ಅಲ್ಲಿ. ನೀವು ನಮ್ ಕರ್ನಾಟಕದಲ್ಲಿ ಒಂದು PC ಎಕ್ಸಾಮ್ ಕರೆದ್ರು ನೋಡ್ಬೇಕು ನೀವು, ಲಕ್ಷಾಂತರ ಅಲ್ಲಿ ಕಾಂಪಿಟೇಷನ್ ಇರುತ್ತೆ. ಸೊ ನಮ್ಮ ಹತ್ರ ಸೆಂಟ್ರಲ್ ಗೌರ್ಮೆಂಟ್ ಎಕ್ಸಾಮ್ಸ್ ಗಳು ಕರೆದ್ರು, RRB ಎಕ್ಸಾಮ್ಸ್ ಗಳು ಕರೆದ್ರು ಇನ್ನೂ 1000 ಅಲ್ಲಿ ನಾವು ಕ್ಯಾಲ್ಕುಲೇಷನ್ ಇದ್ದೀವಿ. ಸೊ ನಮ್ ಕಾಂಪಿಟೇಷನ್ ಇನ್ನೂ 0 ಇದೆ. ನೀವು ಒಂದ್ ಸ್ವಲ್ಪ ಸ್ವಂತ ಪ್ರಯತ್ನದಿಂದ ಒಂದ್ ಸ್ವಲ್ಪ ಟ್ರೈ ಮಾಡಿದ್ರು 100% ಕ್ಲಿಕ್ ಆಗ್ತೀರಾ. ಸೊ ನಿಮ್ಗೆ ಇನ್ನೂ ಏಜ್ ಇದ್ರೆ ಕಂಪಲ್ಸರಿ ನೀವು ಟ್ರೈ ಮಾಡಿ, ಗೈಡೆನ್ಸ್ಗೋಸ್ಕರ ನಾವಿರ್ತೀವಿ. ನಾನು ಈ ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆನೆ ಹೇಳಿದೆ ನಿಮಗೆ, ಇವರೊಬ್ಬ ಅಸಾಮಾನ್ಯ ಪ್ರತಿಭಾವಂತ ಅಂತ. ಯಾಕೆ ಅಂತ ಹೇಳ್ತಿದ್ದೀನಿ ಅಂತಂದ್ರೆ, ಆಲ್ರೆಡಿ ಸೆಂಟ್ರಲ್ ಗೌರ್ಮೆಂಟ್ ಜಾಬ್ ಅಲ್ಲಿ ಇದ್ದಾರೆ. ನಾರ್ಸೆಟ್ ಅಂತಂದ್ರೆ ಸಾಮಾನ್ಯ ಎಕ್ಸಾಮ್ ಅಲ್ಲ, ಅದರಲ್ಲಿ ಲಕ್ಷಾಂತರ ಜನ ಆಲ್ ಓವರ್ ಇಂಡಿಯಾ ಮಿನಿಮಮ್ ಅಂದ್ರೆ 1 ಲಕ್ಷ ಜನ ಎಕ್ಸಾಮ್ ಬರೀತಾರೆ. ಅದರಲ್ಲಿ ಇವರು ಟಾಪ್ ರ್ಯಾಂಕರ್, ಆಲ್ ಇಂಡಿಯಾ ರ್ಯಾಂಕ್ 31, ಲಾಸ್ಟ್ ನಾರ್ಸೆಟ್ 7 ಅಲ್ಲಿ 31 ರ್ಯಾಂಕ್ ಬಂದಿದ್ದಾರೆ. ನನ್ನ ಕ್ವಶನ್ ಏನಪ್ಪಾ ಇದರಲ್ಲಿ ಅಂತಂದ್ರೆ, ಇಷ್ಟೊಂದು SGPJ ಬರ್ದಿದ್ದೀರಾ, ಜಿಪ್ಮರ್ ಅಲ್ಲಿ, ಓಕೆನಾ, ನಾರ್ಸೆಟ್, ಓಕೆನಾ, ಎಲ್ಲಾ ಪ್ರತಿಯೊಂದು ನಾರ್ಸೆಟ್ ಇವರು ಮಿಸ್ ಮಾಡಲ್ಲ, ಪ್ರತಿಯೊಂದು ನಾರ್ಸೆಟ್ ಅಟೆಂಡ್ ಮಾಡ್ತಾರೆ. ಇಲ್ಲನೇ ಬೋರ್ಡ್ ಬರೀದಕ್ಕೆ ಜಾಗ ಆಗಿರೋ ಅಂತ ಬರೀದಿಲ್ಲ ಅಷ್ಟೇ, ಓಕೆನಾ. ಸೊ ಆಲ್ರೆಡಿ ಸೆಂಟ್ರಲ್ ಗೌರ್ಮೆಂಟ್ ಜಾಬ್ ಅಲ್ಲಿ ಇದ್ದೀರಾ, ಬಟ್ ಸ್ಟಿಲ್ ಯಾಕೆ ನನಗೆ ಇನ್ನೂ ಎಕ್ಸಾಮ್ ಬರೀಬೇಕಂತ ನಿಮ್ಗೆ ಯಾಕೆ ಕ್ರೇವಿಂಗ್ಸ್? ಸೊ ಕ್ರೇವಿಂಗ್ಸ್ ಅಂದ್ರೆ ಸರ್, ಇದು ಒಂದ್ ಮಾತು ಹೇಳ್ತಾರೆ, ಆಳ ತಿಳಿದೆ ಆಳಕ್ಕಾಗಲ್ಲ ಅಂತ ಹೇಳ್ಬಿಟ್ಟು. ಸೊ ನಮ್ದೇನಂತಂದ್ರೆ, ನಮ್ದು ಕಂಟಿನ್ಯೂ ಆಗಿ ಇದ್ರಲ್ಲಿ ಕಂಟಿನ್ಯೂ ಮಾಡೋದಿಲ್ಲ. ನಮ್ಗೆ ನನ್ ಟೀಚಿಂಗ್ ಅಲ್ಲಿ ನಾನು ಬಹಳ ಇನ್ಸ್ಪೈರ್ ಆಗಿರೋದ್ರಿಂದ, ನನ್ ಟೀಚಿಂಗ್ ನನ್ನ ಓನ್ ಟೀಚಿಂಗ್ ಸೆಂಟರ್ ನಾನು ಸ್ಟಾರ್ಟ್ ಮಾಡ್ಬೇಕಾಗಿರೋದ್ರಿಂದ, ನಮ್ಗೆ ಕನ್ಸಿದೆ ಕರ್ನಾಟಕದಲ್ಲಿ ಆಫ್ಲೈನ್ ಕೋಚಿಂಗ್ ಸೆಂಟರ್ ಸ್ಟಾರ್ಟ್ ಮಾಡ್ಬೇಕಂತ. ಸೊ ಅದ್ರ ಮೇಲೆ ನಾವು ವರ್ಕ್ ಮಾಡ್ತಿದ್ವಿ, ಟೀಮ್ ರೆಡಿ ಮಾಡ್ತಿದ್ವಿ. ಸೊ ಯಾವ ರೀತಿಯಾಗಿ ಎಕ್ಸಾಮ್ಸ್ ಗಳು ಬರ್ತಿದಾವೆ, ಅದ್ರಲ್ಲಿ ಯಾವ ರೀತಿಯಾಗಿ ಕ್ವಶನ್ಸ್ ಗಳು ಕೇಳ್ತಿದ್ದಾರೆ ಅಂತ ನನಗ್ ಕರೆಕ್ಟ್ ಆಗಿ ಗೊತ್ತಿಲ್ಲದೆ ನಾನು ಬೇರೆಯವ್ರಿಗೆ ಅಡ್ವೈಸ್ ಮಾಡಕ್ಕಾಗಲ್ಲ ಸರ್. ಈಗ ಜಿಪ್ಮರ್ ತಗೊಳ್ಳಿ, ಜಿಪ್ಮರ್ ಅಲ್ಲಿ ಲೆವೆಲ್ ಅಪ್ ಎಕ್ಸಾಮಿನೇಷನ್ ಬೇರೆನೆ ಇರುತ್ತೆ, ಅವ್ರ ಕ್ವಶನ್ಸ್ ಬೇರೆನೆ ಬರುತ್ತೆ. ಅಲ್ಲಿ ಏನ್ ಇಂಪಾರ್ಟೆನ್ಸ್ ಆಗುತ್ತೆ, ಟೈಮ್ ಮ್ಯಾನೇಜ್ಮೆಂಟ್, ಎನ್ಕ್ಲೆಕ್ಸ್ ಕ್ವಶನ್ಸ್ ಎಲ್ಲ ಬರ್ತವೆ. ಬಟ್ ಏಮ್ಸ್ ನಾರ್ಸೆಟ್ ಅಲ್ಲಿ ಆ ರೀತಿ ಬರಲ್ಲ. ಸೊ ಲಾಸ್ಟ್ ನಾರ್ಸೆಟ್ ಬರೋದವ್ರು ನೋಡಿರ್ಬೇಕು ನೀವು, 40 ಅಂದ್ರೆ ನಿಮ್ಗೆ ಒಂದು 40 ಕ್ವಶನ್ ಸೆಷನ್ ಅಲ್ಲಿ ಟೈಮ್ ಕೊಟ್ಟಿದ್ರಲ್ಲಿ ಎಲ್ರಿಗೂ ಲಾಸ್ಟ್ 15 ಮಿನಿಟ್ಸ್ ಉಳಿತಿತ್ತು ಸರ್. ಅದರಲ್ಲಿ ನೀವು ಯಾವ ರೀತಿ ಅದನ್ನ ಟೈಮ್ ಯೂಸ್ ಮಾಡ್ಕೋಬಹುದು. ಸೊ ನಮ್ ಪ್ರಾಪರ್ ಆಗಿ ನನಗೆ ಗೊತ್ತಿದ್ರೆ ನಾನು ನಿಮ್ಗೆ ಗೈಡ್ ಮಾಡ್ತೀನಿ. ಕಂಟಿನ್ಯೂಸ್ ಎಕ್ಸಾಮ್ಸ್ ಪ್ಯಾಟರ್ನ್ಸ್ ಚೇಂಜ್ ಆಗ್ತಿದ್ರಿಂದ, ಸೊ ಆಸ್ಪಿರೆಂಟ್ಸ್ ಗಳಿಗೆ ಹೆಲ್ಪ್ ಆಗ್ಲಿ ಅಂತ ಹೇಳ್ಬಿಟ್ಟು ನಾನು ಎವ್ರಿ ಎಕ್ಸಾಮ್ ಬರಿತೀನಿ ಸರ್. ಸೊ ಹಂಗಾಗಿ ನಾನು ಯಾವ್ದು ಇಲ್ಲಿವರೆಗೂ ಯಾವ್ದು ಒಂದ್ ಸೀಟು ವೇಸ್ಟ್ ಮಾಡಿಲ್ಲ. ಸೊ ಯಾಕಂತಂದ್ರೆ ನನ್ಗೆ ಗೊತ್ತದೆ ಏನ್ ಪೇನ್ ಅಂತ ಹೇಳ್ಬಿಟ್ಟು ಆಸ್ಪಿರೆಂಟ್ಸ್. ಸೊ ನಾನು ಎಕ್ಸಾಮ್ ಬರೆಯೋದು ಅಂತಂದ್ರೆ, ಎಕ್ಸಾಮ್ ಹೆಂಗ್ ಹೋಗ್ತಿದೆ ನನ್ಗೆ ತಿಳ್ಕೊಂಡ್ರೆ ಮಾತ್ರ ನಾನು ನಿಮ್ಗೆ ಗೈಡ್ ಮಾಡ್ತೀನಿ. ಸೊ ಇವಾಗ ನಾನು 10+ ಎಕ್ಸಾಮ್ಸ್ ಪಾಸ್ ಮಾಡಿದ್ದೀನಿ ಅಂತಂದ್ರೆ, ಸೊ ನನಗ್ ಕಾನ್ಫಿಡೆನ್ಸ್ ಇದೆ ಸರ್, ನಾನು ಯಾವ ರೀತಿಯಾದ ಕ್ವಶನ್ಸ್ ಬರ್ತವೆ, ಯಾವ ರೀತಿ ಸ್ಟೂಡೆಂಟ್ಸ್ ಗೈಡ್ ಮಾಡ್ಬೇಕು ಅಂತ ಹೇಳ್ಬಿಟ್ಟು. ಸೊ ನಾನೇನು ಪರ್ಸನಲ್ ಆಗಿ ಇದು ಬರುತ್ತೆ ಕಂಟೆಂಟ್, ಈ ಸಾರಿ ಲಾಸ್ಟ್ ಇದು ಕೇಳಿದ್ರೆ ಈ ಸಾರಿ ಇದು ಕೇಳ್ತಾರೆ ಅಂತಂದ್ರೆ, ಆ ಸರಿ ಎಕ್ಸಾಮ್ ಅಷ್ಟು ಚೆನ್ನಾಗಿ ಎಕ್ಸಾಮ್ ಅಲ್ಲಿ ಸ್ಟ್ರೈಕ್ ಆಗ್ತಿದೆ ಸರ್. ಸೊ ಲಾಸ್ಟ್ ನಾನು ನಿಮ್ಮಾನ್ಸ್ಗೋಸ್ಕರ ಒಂದು ಕ್ರಾಶ್ ಕೋರ್ಸ್ ಕಂಡಕ್ಟ್ ಮಾಡಿದ್ದೆ ನನ್ನ ಚಾನಲ್ ಅಲ್ಲಿ. ಸೊ ಒಂದು 10 ವಿಡಿಯೋಸ್ ಹಾಕಿದ್ದೆ ನಾನು, ಜಸ್ಟ್ 10 ವಿಡಿಯೋಸ್. ಅದರಲ್ಲಿ 55+ ಕ್ವಶನ್ಸ್ ಸ್ಟ್ರೈಕ್ ಆಗಿದೆ ಸರ್ ಎಕ್ಸಾಮ್ಸ್ ಅಲ್ಲಿ. ಸೊ ಇದು ಸುಮ್ನೆ ಬರಲ್ಲ ಸರ್, ನಮ್ಮ ಪರ್ಸನಲ್ ಎಕ್ಸ್ಪೀರಿಯನ್ಸ್ ಇಂದ. ಸೊ ಯಾವ ರೀತಿ ಎಕ್ಸಾಮ್ನರ್ ಮೈಂಡ್ ರೀಡ್ ಮಾಡ್ಬೇಕು, ಯಾವ್ದು ಇಂಪಾರ್ಟೆಂಟ್ ಇದೆ, ಯಾವ್ದು ಟ್ರೆಂಡ್ ಅಲ್ಲಿ ಇದೆ. ಸೊ ನಾನು ನರ್ಸಿಂಗ್ ಅಷ್ಟೇ ಅಲ್ಲ, ಈ INICET ಮತ್ತೆ ಫಾರಿನ್ ಮೆಡಿಕಲ್ ಎಕ್ಸಾಮ್ಸ್, FMC ಎಲ್ಲಾನು ಕ್ವಶನ್ಸ್ ಪೇಪರ್ಸ್ ಗಳನ್ನ ನಾನು ರಿವ್ಯೂ ಮಾಡ್ಕೊತೀನಿ, ಯಾವ್ದು ಬಹಳ ಟ್ರೆಂಡ್ ಅಲ್ಲಿ ಇದೆ ಅಂತ. ಸೊ ಅದು ಅನಾಲಿಸಿಸ್ ಮಾಡ್ಕೊಂಡು ನಾನು ನೆಕ್ಸ್ಟ್ ಗೈಡ್ ಮಾಡ್ತೀನಿ ಸರ್. ಓಕೆ, ನಾನು ಇವಾಗ ಅದೇ ಕ್ವಶನ್ ಕೇಳಬೇಕಂತ ಮಾಡಿದ್ದೆ. ಮಾಸ್ಟರ್ ನರ್ಸಿಂಗ್ ಕ್ಲಾಸ್ ಅಂತ ಇಲ್ಲಿ ಬಂದ್ಮೇಲೆ ನೀವು ಒಂದು ಯೂಟ್ಯೂಬ್ ಚಾನಲ್ ಓಪನ್ ಮಾಡ್ತೀರಾ, ಅದ್ರ ಮೂಲ ಉದ್ದೇಶ ಏನು, ಯಾಕೋಸ್ಕರ ಮಾಡ್ಬೇಕು ಅಂತ ಅನಿಸ್ತು? ಸರ್ ನಾನು ಅವಾಗ್ಲೇ ಹೇಳ್ದೆ ನಿಮ್ಗೆ, ಈಗ ಲಾಸ್ಟ್ ಒಂದು ಯಾವುದೇ ಸೆಂಟ್ರಲ್ ಗೌರ್ಮೆಂಟ್ ಎಕ್ಸಾಮ್ಸ್ ತಗೊಂಡ್ರೆ ಟಾಪ್ ರ್ಯಾಂಕರ್ಸ್ ನಮ್ ಕಡೆಯವರು ಅಂತ ಹೇಳ್ಬಿಟ್ಟು. ಸೊ ಟಾಪ್ ರ್ಯಾಂಕರ್ಸ್ ನಮ್ ಕಡೆ ಇದೆ ಅಂತಂದ್ರೆ, ಟೇಲ್ ರ್ಯಾಂಕರ್ಸ್ ಕೂಡ ನಮ್ ಕಡೆಯಿಂದ ಬರೋ ಬಹಳ ಚಾನ್ಸ್ ಇದೆ ಸರ್. ಬರ್ತಾ ಇಲ್ಲ ಯಾಕೆ?
ಬರ್ತಾ ಇಲ್ಲ ಯಾಕೆ ಅಂತಂದ್ರೆ ಒಂದೇ ಒಂದು ಪ್ರಾಬ್ಲಮ್ ಇದೆ ಸರ್, ಅವೇರ್ನೆಸ್ ಇಲ್ಲ ನಮ್ಮ ಹುಡುಗರಿಗೆ. ಸೊ ಅವೇರ್ನೆಸ್ ಒಂದು ಕ್ರಿಯೇಟ್ ಆದ್ರೆ ನಮ್ಮ ಸೌತ್ ಇಂಡಿಯಾಲಿ ಏನನ್ನು ಕೂಡ ಮಾಡ್ಬೋದು ಸರ್. ಯಾರು ಫುಲ್ ಎಷ್ಟು ಸೀಟ್ ಬಿಡ್ತಾವ ಅಷ್ಟು ಸೌತ್ ಇಂಡಿಯಾ ಅವರು ಗ್ರಾಬ್ ಮಾಡ್ಬೋದು. ಈಗ ನೋಡಿ, ಈಗ ಮಂಗಲಗಿರಿ ಆಗಿರ್ಬೋದು, ಬಿಬಿ ನಗರ್ ಆಗಿರ್ಬೋದು, ಕರ್ನಾಟಕದವ್ರು ತುಂಬಿದ್ದಾರೆ. ಜಸ್ಟ್ ಒಂದ್ ಸ್ವಲ್ಪ ಅವೇರ್ನೆಸ್ ಸಿಕ್ಕಿದೆ, ಸ್ವಲ್ಪ ಅವೇರ್ನೆಸ್ಗೆ ಎಷ್ಟು ತುಂಬಿದ್ದಾರೆ ಸರ್ ಇಲ್ಲಿ. ಸೊ ನಾವು ಒಂಚೂರು ಇನ್ನೂ ಜಾಸ್ತಿ ಅವೇರ್ನೆಸ್ ಮಾಡಿದ್ರೆ ಇಲ್ಲಿ ಎಲ್ಲ ನಮ್ಮವ್ರನ್ನ ನಾವು ಕ್ರಿಯೇಟ್ ಮಾಡ್ಕೋಬಹುದು ಅಂತ ಹೇಳ್ಬಿಟ್ಟು ನಾವು ಅವೇರ್ನೆಸ್ಗೋಸ್ಕರ ಪ್ರೈಮರಿ ಸ್ಟಾರ್ಟ್ ಮಾಡಿದ್ರು. ಹಂಗ ಮತ್ತೆ ಇನ್ನೊಂದು ಪ್ರಾಬ್ಲಮ್ ಏನಂತಂದ್ರೆ ಸ್ವಲ್ಪ ಲ್ಯಾಂಗ್ವೇಜ್ ಬೇರೆ ಇದೆ ಸರ್. ಈಗ ಆಲ್ಮೋಸ್ಟ್ ಯೂಟ್ಯೂಬ್ ಅಲ್ಲಿ ನಡೀತಾರೋ ಕ್ಲಾಸಸ್ಗಳೆಲ್ಲ ಹಿಂದಿಲಿ ಹೇಳ್ತಾರೆ. ನಮ್ ಕಡೆ ಹುಡುಗರಿಗೆ ಸ್ವಲ್ಪ ಹಿಂದಿ ಯಾರಿಗೆ ಅಂಡರ್ಸ್ಟ್ಯಾಂಡ್ ಆಗಲ್ಲ, ಅವ್ರಿಗೆ ತುಂಬಾನೇ ಬ್ಯಾಡ್ ಎಫೆಕ್ಟ್ ಇದೆ ಅದರಿಂದ ಸರ್. ಲ್ಯಾಂಗ್ವೇಜ್ ಅರ್ಥ ಆಗಲ್ಲ ಅಂತಂದ್ರೆ ಕಾನ್ಸೆಪ್ಟ್ ಅರ್ಥ ಆಗೋದು ಬಹಳ ಕಷ್ಟ ಇದೆ ಸರ್. ಹಂಗಾಗಿ ನಾನು ಇನಿಷಿಯೇಟ್ ಮಾಡಿರೋದು ಇಂಗ್ಲಿಷ್ ಅಲ್ಲಿ ಮತ್ತು ಸ್ವಲ್ಪ ಕನ್ನಡದಲ್ಲೂ ಎಕ್ಸ್ಪ್ಲೇನ್ ಮಾಡ್ತೀನಿ ನಾನು ಮಾಡುವಾಗ. ಸೊ ಪ್ರೈಮರಿಗೆ ನಾನು ಇಂಗ್ಲಿಷ್ ಅಲ್ಲಿ ಹೇಳ್ತೀನಿ, ಯಾಕಂದ್ರೆ ನಮ್ ಕಡೆಯವ್ರಿಗೆ ಇಂಗ್ಲಿಷ್ ಜನ ಅರ್ಥ ಆಗುತ್ತೆ. ಸೊ ಮತ್ತೆ ಅದಕ್ ಬಿಟ್ರೆ ಇಂಗ್ಲಿಷ್ ಅಲ್ಲಿ ಹೇಳಿದ್ರೆ ಎಕ್ಸಾಮ್ಸ್ ಅಲ್ಲೂ ಅವ್ರಿಗೆ ಹೆಲ್ಪ್ ಆಗುತ್ತೆ ಸರ್. ಸೊ ಹಂಗಾಗಿ ನಾನು ಇಂಗ್ಲಿಷ್ ಅಲ್ಲಿ ಸ್ಟಾರ್ಟ್ ಮಾಡ್ಬೇಕು, ಈ ಲ್ಯಾಂಗ್ವೇಜ್ ಬೇರೆ ಬ್ರೇಕ್ ಮಾಡ್ಬೇಕು, ಆ ಹುಡುಗರ ಹತ್ರ ಅವೇರ್ನೆಸ್ ಕ್ರಿಯೇಟ್ ಮಾಡ್ಬೇಕು. ಎಲ್ಲೋದ್ರು ನಮ್ಮವ್ರು ಅಂತ ಒಂದ್ 4 ಜನ ಇಂಡಿಯಾದಲ್ಲಿ ಯಾವ MC ಹೋದ್ರು ನಮ್ಮವ್ರು ಅಂತ ಒಂದ್ 4 ಜನ ಸಿಗ್ಬೇಕು ಅನ್ನೋ ಒಂದು ಏಮ್ ಇಟ್ಕೊಂಡು ನಾನು ಸ್ಟಾರ್ಟ್ ಮಾಡಿದ್ವಿ ಸರ್. ಸೊ ಮತ್ತೆ ಇದಕ್ಕೆ ನನ್ನ ಟೀಚರ್ಸ್ ಕೂಡ ತುಂಬಾನೇ ಹೆಲ್ಪ್ ಮಾಡಿದ್ರು, ತುಂಬಾನೇ ಗೈಡ್ ಮಾಡಿದ್ರು, ಈ ರೀತಿ ಮಾಡ್ಬೇಕು, ಈ ರೀತಿ ಮಾಡ್ಬೇಕಂತ. ಸೊ ನಾನು ಟೀಚರ್ಸ್ಗೂ ಇದರಿಂದ ಥ್ಯಾಂಕ್ಸ್ ಹೇಳಕ್ ಇಷ್ಟಪಡ್ತೀನಿ ಸರ್. ಓಕೆ, ನನ್ನ ಅನಿಸಿಕೆ ಕೂಡ ಅದೇನೆ. ಯಾಕಂತಂದ್ರೆ ನಾವು ತುಂಬಾ ಈಗ ನಾ ಎಲ್ಲ ನಾರ್ಸೆಟ್ ಅಲ್ಲಿ ನೋಡ್ಕೊಂಡ್ ಬರ್ತಾ ಇದೀನಿ. ಪ್ರತಿಯೊಂದು ನಾರ್ಸೆಟ್ ಅಲ್ಲೂ ಕೂಡ ಲೆಸ್ ದನ್ 1000 ರ್ಯಾಂಕ್ಸ್ ಏನಿದ್ರೆ ಎಲ್ಲ ನಮ್ಮವರೇ ಇರೋದು. ಓಕೆನಾ? ಸೊ ಅದು ತುಂಬಾ ಖುಷಿ ವಿಚಾರ. ಹೇಳ್ಬೇಕಂದ್ರೆ ನಮ್ಮವ್ರಿಗೆ ತುಂಬಾ ನಾಲೆಡ್ಜ್ ಚೆನ್ನಾಗಿದೆ, ಅದನ್ನು ಉಪಯೋಗಿಸ್ಕೊಂಡ್ ಬರ್ತಾರೆ. ಯಾಕೆ ಉಪಯೋಗಿಸ್ಕೊಂತಿಲ್ಲ ಅಂತಂದ್ರೆ ಅವರಿಗೆ ಅವೇರ್ನೆಸ್ ಇಲ್ಲ. ಸೊ ಅವೇರ್ನೆಸ್ ಮೂಡಿಸೋದಕ್ಕೋಸ್ಕರ ನಾವು ಈ ತರ ಇಂಟರ್ವ್ಯೂಸ್ ಕಂಡಕ್ಟ್ ಮಾಡ್ಬಿಟ್ಟು, ಈವನ್ ತುಂಬಾ ಜನ CHOಗಳಿಗೆ ಯಾವ ತರ ಮಾಡ್ಬೇಕು, ನಾವು ಯಾವ ತರ ಕ್ರ್ಯಾಕ್ ಮಾಡಿ ನಮ್ ಕೈಲಿ ಆಗಲ್ಲ ಅಂತ ಅನ್ಕೊಂಡಿದ್ರೆ, ಎಷ್ಟೋ ಜನ ನನ್ನ ಕೈಲಿ ಆಗಲ್ಲ, ಅದಕ್ಕೋಸ್ಕರ ನಾನು ಬರ್ದಿರೋದಿಲ್ಲಿ ಫ್ರಮ್ CHO ಟು ಏಮ್ಸ್ ನರ್ಸಿಂಗ್ ಆಫೀಸರ್ ಅಂತ ಬರ್ದಿರೋದು. ಯಾಕಂತಂದ್ರೆ ನನ್ ತುಂಬಾ ಜನ ಪರ್ಸನಲ್ ಕಾಲ್ ಮಾಡ್ತಾರೆ. ಓಕೆನಾ? ಅವ್ರು ಏನ್ ಹೇಳ್ತಾರೆ ಅಂತಂದ್ರೆ, ನನಗೆ ತುಂಬಾ ಒತ್ತಡ ಇದೆ, ಆಗಲ್ಲ, CHO ಅಂದ್ರೆ ಆಗಲ್ಲ ಸರ್, ಈ ತರ ಹೇಳ್ತಿದ್ರೆ. ಸೊ ಅದು ಯಾವ್ದು ನಿಮ್ಮ ಒಂದು ಕನಸಿತ್ತು ಅಂತಂದ್ರೆ ಯಾವುದೇ ಜಾಬ್ ಅಲ್ಲಿ ಇರ್ಲಿ, ಏನೇ ಇದ್ರು ಕೂಡ ಯಾವುದೇ ಅಡ್ಡಿ ಆಗಲ್ಲ. ಓಕೆನಾ? ನೀವು ಸತತ ಪ್ರಯತ್ನ ಪಟ್ರೆ ಖಂಡಿತ ಆಗುತ್ತೆ ಅಂತ. ನನ್ನ ಮುಂದಿನ ಪ್ರಶ್ನೆ ಏನಪ್ಪಾ ಅಂತಂದ್ರೆ, ಈಗ ನಾರ್ಸೆಟ್ ಅಲ್ಲಿ ಆಗಿರ್ಬೋದು, ಜಿಪ್ಮರ್ ಆಗಿರ್ಬಹುದು, ಮತ್ತೆ ಈಗ ನೆಕ್ಸ್ಟ್ ESIC ಕೂಡ ಬರುತ್ತೆ ಅಂತ ಹೇಳ್ತಿದ್ದಾರೆ. 80-20 ರೇಷಿಯೋ ಅಂತ ಮಾಡಿದ್ದಾರೆ. 80-20 ರೇಷಿಯೋ ಅಂದ್ರೆ 80% ಹುಡುಗರಿಗಿದೆ, 20% ಹುಡುಗರಿಗಿದೆ. ಸೊ ಅದರಿಂದ ಅಷ್ಟಿದ್ರು ಕೂಡ ನೀವು ಇಷ್ಟೊಂದ್ರೆ ರ್ಯಾಂಕ್ ಕ್ರ್ಯಾಕ್ ಮಾಡಿದ್ರೆ ಅದು ಎರಡನೇ ವಿಚಾರ. ಸೊ ಅದರಿಂದ ನಮ್ಮ ಹುಡುಗರಿಗೆ ಅನ್ಯಾಯ ಆಗ್ತಿದೆ, ಅದು ಎಲ್ಲರಿಗೂ ಗೊತ್ತಿದೆ. ಬಟ್ ನಾವು ಸೀಟ್ ತಗೊಳ್ಳೋದಕ್ಕೆ ಅದರಿಂದ ಆಗುತ್ತಾ ಆಗಲ್ವಾ, 100% ತಗೊಬೋದಾ ಅಂತ ನಿಮ್ಮ ಅನಿಸಿಕೆ ಹೇಳಿ ಸರ್. 80:20 ರೇಷಿಯೋ ಇದು ತುಂಬಾನೇ ಹುಡುಗರಿಗೆ ಅನ್ಯಾಯ ಇದೆ ಸರ್. ಇದರಿಂದ ಎರಡನೇ ಮಾತಿಲ್ಲ. ಸೊ ಇದರಿಂದ 100% ಅನ್ಯಾಯ ಆಗ್ತಿದೆ. ಬಟ್ ನಾನು ಆಸ್ಪಿರೆಂಟ್ಸ್ ಏನ್ ಹೇಳೋದು ಅಂತಂದ್ರೆ, ನಿಮಗ್ ಬೇಕಾಗಿರೋದು 1 ಸೀಟು. ನೀವು ಯಾವಾಗ ಸಿಸ್ಟಮ್ ನ ಚೇಂಜ್ ಮಾಡಕ್ಕಾಗಲ್ಲ, ಸಿಸ್ಟಮ್ಗೆ ಅಡಾಪ್ಟ್ ಆಗೋದು ಬಹಳ ಒಳ್ಳೇದಂತ ನಾನು ಅನ್ಕೋತೀನಿ ಸರ್. ಸೊ ಇವಾಗ ನಾವು ಬಹಳ ಇದರಿಂದ ನಾವು ತುಂಬಾನು PM ವರ್ಗು ನಾವು ಲೆಟರ್ಸ್ ಫಾರ್ವರ್ಡ್ ಮಾಡಿದೀವಿ. ಮತ್ತೆ ತುಂಬಾನು ನಾವು ಇದರಿಂದ ಅವರಿಗೆ ಅಪ್ರೋಚ್ ಮಾಡಕ್ಕೆ, ಮತ್ತೆ ಇದ್ರ ಬಗ್ಗೆ ಕೇಸು ನಡೀತಿದೆ ಸರ್ ಕೋರ್ಟ್. ಲಾಸ್ಟ್ 3 years ಇಂದ ಇದ್ರ ಮೇಲೆ ಕೇಸ್ ನಡೀತಿದೆ. ಬಟ್ ಯಾವುದೇ ರೀತಿಯಂತ ಪಾಸಿಟಿವ್ ಔಟ್ಪುಟ್ಗಳು ನಮ್ಗೆ ಸಿಕ್ಕಿಲ್ಲ. ಸೊ ಹಂಗಾಗಿ ನಾವು ಸಿಸ್ಟಮ್ ಚೇಂಜ್ ಮಾಡೋದು ಸ್ವಲ್ಪ ಡಿಫಿಕಲ್ಟ್ ಆದಾಗ ಸಿಸ್ಟಮ್ಗೆ ಅಡಾಪ್ಟ್ ಆಗಿ ಹೋಗೋದು ನಮ್ಗೆ ಬಹಳ ಒಳ್ಳೇದು ಅನ್ಕೋತೀನಿ. ಅಫ್ಕೋರ್ಸ್ ಇದರಿಂದ ಹುಡುಗರಿಗೆ ಬಹಳ ಸ್ವಲ್ಪ ಡ್ರಾಬ್ಯಾಕ್ ಇದೆ. ಬಟ್ ನಿಮಗ್ ಬೇಕಾಗಿರೋದು ಒಂದೇ ಸೀಟು. ಲೈವ್ ಎಕ್ಸಾಂಪಲ್ ನಾವೇ ಕೂತಿದೀವಿ. ಅದೇ 80:20 ರೇಷಿಯೋ ಅಲ್ಲಿ ಇಷ್ಟೆಲ್ಲ ರ್ಯಾಂಕ್ಗಳು ಬಂದಿರೋದು. ಸೊ ನೀವು ಆ ಲೆವೆಲ್ ಆಫ್ ದಿ ಹಾರ್ಡ್ ವರ್ಕ್ ಅಂತಂದ್ರೆ, ನಿಮ್ಗೆ ಯಾವ ಒಂದು ಸೆಂಟ್ರಲ್ ಗೌರ್ಮೆಂಟ್ ಅಲ್ಲಿ ಗ್ರೇಡ್ B ಲೆವೆಲ್ ಪೋಸ್ಟ್ ಕೊಡ್ತಿದಾರೆ ಅಂತಂದ್ರೆ, ಸೊ ನಿಮ್ಮಿಂದ ಅವ್ರು ಎಕ್ಸ್ಪೆಕ್ಟ್ ಮಾಡ್ತಾರೆ ಸರ್. ಸೊ ಎಕ್ಸ್ಪೆಕ್ಟೇಷನ್ ನೀವು ಮೀಟ್ ಆದಾಗ ಆಟೋಮೆಟಿಕ್ ಆಗಿ ನಿಮ್ದು ರ್ಯಾಂಕ್ ಬಂದೇ ಬರುತ್ತೆ, ಸೀಟ್ ಸಿಕ್ಕೇ ಸಿಗುತ್ತೆ. ಅಫ್ಕೋರ್ಸ್ ಇದರಿಂದ ಡ್ರಾಬ್ಯಾಕ್ ಇದೆ, ಕೆಲವರಿಗೆ ಇದರಿಂದ ಕೆಟ್ಟದು ಆಗಿದೆ. ಸೊ ಇದನ್ನೇ ನೀವು ತಲೆಯಲ್ಲಿ ಇಟ್ಕೊಂಡು ನಿಮ್ ಪ್ರಿಪರೇಷನ್ ನ ಡಿಸ್ಕಂಟಿನ್ಯೂ ಮಾಡೋದು, ಪ್ರಿಪರೇಷನ್ ಬಿಟ್ಬಿಟ್ಟು ಎಲ್ಲೋ ಪ್ರೈವೇಟ್ ಅಲ್ಲಿ ಜಾಬ್ ಅಲ್ಲಿ ಸೇರೋದು, ನನ್ ಫೈನಲ್ ಗೋಲೆ CHO ಅಂತ ಹೇಳ್ಬಿಟ್ಟು ಅಲ್ಲೇ ಇರೋದು, ಆ ರೀತಿ ಮಾಡಕ್ ಹೋಗ್ಬಿಡಿ. CHOನು ಒಳ್ಳೆ ಕೆಲ್ಸನೇ, ಬಟ್ ನೀವು ಚೆನ್ನಾಗಿ ಟ್ರೈ ಮಾಡಿ. ಇನ್ನು ನಮ್ಗೆ ಒಳ್ಳೆ ಇದರಿಂದ ಅಪರ್ಚುನಿಟೀಸ್ ಇದೆ. ಅವೇರ್ನೆಸ್ ಮಾಡಿ, ಅರ್ಥ ಮಾಡ್ಕೊಳ್ಳಿ, ನಾವು ಯಾಕಿಷ್ಟು ನಮ್ದು ಓನ್ ಟೈಮ್ ನಿಮ್ಮ ಮೇಲೆ ಇನ್ವೆಸ್ಟ್ ಮಾಡಿ ಹೇಳ್ತಿದೀವಿ ಅಂತ. ಇದರಿಂದ ನಮ್ಗೇನು ಯೂಸ್ ಇಲ್ಲ. ಸೊ ನಾವು ನಮ್ಮವ್ರಿಗೆ ಒಳ್ಳೇದ್ ಮಾಡ್ಬೇಕು ಅಂತ ನಾವು ಎಷ್ಟೋ ಸ್ಟಾರ್ಟ್ಅಪ್ ಗಳು ಮಾಡಿದ್ದೀವಿ. ಸೊ ಈ ಸ್ಟಾರ್ಟ್ಅಪ್ ಗೆ ಒಂದು ವ್ಯಾಲ್ಯೂ ಸಿಗ್ಬೇಕಾದ್ರೆ ಇದರಿಂದ ಒಂದಿಷ್ಟು ಜನ ಇನ್ಸ್ಪೈರ್ ಆಗ್ಬಿಟ್ಟು ನಮ್ಮ ಹತ್ರ ಬರ್ಬೇಕು. ನಾವೆಲ್ಲಿ ವರ್ಕ್ ಮಾಡ್ತಿದೀವಿ ಅಲ್ಲಿ ಇರ್ಬೇಕು, ಒಂದ್ ಒಳ್ಳೆ ಲೆವೆಲ್ ಅಲ್ಲಿ ಇರ್ಬೇಕು, ಕ್ವಾಲಿಟಿ ಲೈಫ್ ಲೀಡ್ ಮಾಡ್ಬೇಕಂತ ನಾವು ಇಷ್ಟು ಇನಿಷಿಯೇಟಿವ್ ತಗೊಂಡಿರೋದು. ಓಕೆ, ಇವ್ರು ನಾಗರಾಜ್ ಸರ್ ಹೇಳಿದ್ರಂಗೆ ನಮಗ್ ಬೇಕಾಗಿರೋ 1 ಸೀಟ್ ಅಷ್ಟೇ. ಓಕೆನಾ? ಸೊ ಆ 1 ಸೀಟ್ ಅನ್ನ ನಾವು ಕಷ್ಟಪಟ್ಟರೆ 100% ನಮಗೆ ಸಿಕ್ಕೇ ಸಿಗುತ್ತೆ. ಸೊ ಅದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಅಪ್ಪ ಅಂದ್ರೆ ನಾರ್ಸೆಟ್ 4 ಅಲ್ಲಿ ನಾವು 8 ಜನ ಬಂದ್ವಿ ಕರ್ನಾಟಕದಿಂದ. ನಾರ್ಸೆಟ್ 4 ಅಲ್ಲಿ ಏಮ್ಸ್ BB ನಗರ್ಗೆ 8 ಜನ ಬಂದ್ವಿ. ಅದರಲ್ಲಿ 8 ಜನದಲ್ಲಿ 7 ಜನ ಹುಡುಗರೇ ಇದ್ವಿ.
ಒಬ್ಳೆ ಮಾತ್ರ ಹುಡುಗಿ. ಯಾರು ನಾನು ಮೊನ್ನೆ ಪೂಜಾ ಕಾಡಲಿಗೆ ಅಂತಂದೇಳಿ ಇಂಟರ್ವ್ಯೂ ಮಾಡಿದ್ನಲ್ವ, ಅವರೊಬ್ರೆ ಹುಡುಗಿ. ಓಕೆನಾ. 80-20 ರೇಷಿಯೋದಲ್ಲಿ ಕೂಡ ನಾವು 90-10 ಮಾಡಿದೀವಿ. ಅಂದ್ರೆ ಹುಡುಗರು 90% ಇದೀವಿ, 1% ಹುಡುಗಿ. ಓಕೆನಾ. ಸೊ ಈ ತರ ನಿಮ್ಮ ಸಾಧನೆಗೆ ಯಾವುದು ಅಡ್ಡಿ ಆಗಲ್ಲ. ನೀವು 100% ನೀವು ಎಫರ್ಟ್ಸ್ ಹಾಕಿದ್ರಿ ಅಂದ್ರೆ ಕ್ರ್ಯಾಕ್ ಮಾಡ್ಬೋದು. ಮುಂದಿನ ಪ್ರಶ್ನೆ ಏನಪ್ಪಾ ಅಂದ್ರೆ, ಈಗ CH ಅಲ್ಲಿ ನೀವು ಮುಂಚೆ ವರ್ಕ್ ಮಾಡಿ ಎಕ್ಸ್ಪೀರಿಯನ್ಸ್ ಇರೋದನ್ನ ಹೇಳ್ತಾ ಇದೀನಿ. ಲಾಸ್ಟ್ ಇಯರ್ CH ಕಾಲ್ ಮಾಡಿದ್ರು. ಆ ಟೈಮಲ್ಲಿ ನನಗೆ ತುಂಬಾ ಜನ ಕಾಲ್ ಮಾಡಿ ಹೇಳ್ತಾ ಇದ್ರು, ಸರ್ ಹಿಂಗೆಲ್ಲ ಲಂಚ ಕೊಟ್ಟು ಕೆಲಸ ತಗೊಂತಿದ್ದಾರೆ, ಸೇರ್ಸ್ಕೊಂತಿದ್ದಾರೆ, ದುಡ್ಡು ಕೊಟ್ಟು ಮಾಡ್ತಿದ್ದಾರೆ ಅಂತೇಳಿ. ಕೆಲವು ಕಡೆ ಏನಾಯ್ತು, ರೋಸ್ಟರ್ನೇ ಬ್ಯಾನ್ ಮಾಡ್ಸಿದ್ರು, ಎಕ್ಸಾಮ್ ಕ್ಯಾನ್ಸಲ್ ಮಾಡಿದ್ರು, ಎಲ್ಲ ಮಾಡಿದ್ರು. ಆಮೇಲೆ ತುಂಬಾ ಜನ ಕೋರ್ಟ್ಗೆಲ್ಲ ಹಾಕಿದ್ ಮಾಡಿದ್ರು. ಸೊ ನನಗೆ ಅನ್ಸಿದ್ದೇನಪ್ಪಾ ಅಂತಂದ್ರೆ, ಇವ್ರು ಅದರಲ್ಲಿ ಆ ವಿಷಯಕ್ಕೆ ತಲೆ ಕೆಡಿಸ್ಕೊಂಡು ಟೈಮ್ ವೇಸ್ಟ್ ಮಾಡಿದ್ರು ಅಂತ ಅನ್ಸುತ್ತೆ. ಅದು ಸರಿನಾ ತಪ್ಪಾ? ಅವ್ರ ಆತರ ಮೀನ್ಸ್ ಅದಕ್ಕೆ ಒತ್ತು ಕೊಟ್ಬಿಟ್ಟು ಓಕೆನಾ ಅದನ್ನ ಕೋರ್ಟ್ಗೆ ಹಾಕಿ ಅದನ್ನ ನಿಲ್ಸಿ ನನಗೆ ಅದೇ ಬೇಕು ಅಂತ ಅವ್ರು ಮಾಡ್ತಿದ್ ಸರಿನಾ ತಪ್ಪಾ, ಅಥವಾ ಬೇರೆ ಏನ್ ಮಾಡಬಹುದಿತ್ತು ಅವ್ರು ಅಂತ ನಿಮ್ಮ ಅನಿಸಿಕೆ? ಸೊ ನಾನು ರಿಯಲ್ ಆಸ್ಪಿರೆಂಟ್ಸ್ ಗಳಿಗೆ ಹೇಳಕ್ ಇಷ್ಟಪಡ್ತೀನಿ. ಆಸ್ಪಿರೆಂಟ್ಸ್ ಅಲ್ಲಿ ಎಲ್ಲರೂ ರಿಯಲ್ ಆಗಿ ಇರಂಗಿಲ್ಲ. ನಾನು ರಿಯಲ್ ಆಸ್ಪಿರೆಂಟ್ಸ್ ಹೇಳಕ್ ಇಷ್ಟಪಡ್ತೀನಿ, ನಿಮ್ ಟೈಮ್ ನ ನೀವು ಕ್ವಾಲಿಟಿ ಟೈಮ್ ನ ನೀವು ಡೆಡ್ ವಿಷಯದ ಮೇಲೆ ಇನ್ವೆಸ್ಟ್ ಮಾಡಕ್ ಹೋಗ್ಬೇಡಿ. ಸೊ ಅದಕ್ಕೋಸ್ಕರನೇ ಅದೇನ್ ಗೌರ್ಮೆಂಟ್ ಇರುತ್ತೆ ಅದೆಲ್ಲ ಮಾಡ್ತಾ ಇರುತ್ತೆ. ಸೊ ನೀವು ಪರ್ಟಿಕ್ಯುಲರ್ ಆಗಿ ಅದಕ್ಕೆ ತಲೆ ಕೆಡಿಸ್ಕೊಂಡು ಇನ್ ದ ಸರ್ಚ್ ಆಫ್ ದಿ ಗೋಲ್ಡ್ ವಿ ಲಾಸ್ಟ್ ಡೈಮಂಡ್ ಅಂದಂಗೆ ಆಗ್ಬಾರ್ದು. ಸೊ ನೀವು ನಿಮ್ಮ ಹತ್ರ ಇನ್ನೂ ಒಳ್ಳೊಳ್ಳೆ ಅಪರ್ಚುನಿಟೀಸ್ ಇದೆ ನೋಡಿ. ನೀವು 2 ವರ್ಷಕ್ಕೆ 3 ವರ್ಷಕ್ಕೆ ಬಿಡೋ CH ಎಕ್ಸಾಮ್ಸ್ಗೆ ಎಷ್ಟು ಸೀರಿಯಸ್ ಆಗಿ ತಗೊಂಡ್ರೆ, ಎವ್ರಿ 6 ಮಂತ್ ಕಾಲ್ಫಾರ್ಮ್ ಮಾಡ್ತಿದ್ದಾನೆ ಸೆಂಟ್ರಲ್ ಗೌರ್ಮೆಂಟ್ ಎಕ್ಸಾಮ್ಸ್ ನಿಮ್ಗೋಸ್ಕರ. ಸೊ ಲಾಸ್ಟ್ ಫೈನಾನ್ಸಿಯಲ್ ಇಯರ್ ಅಲ್ಲಿ ನರ್ಸಿಂಗ್ ಕ್ಯಾಡರ್ ಅಲ್ಲಿ ಆಗಿರ್ತಕ್ಕಂಥ ರಿಕ್ರೂಟ್ಮೆಂಟ್ ಗಳು ನಮ್ಮ ಈ ದೇಶದಲ್ಲಿ ಯಾವುದೇ ಕ್ಯಾಡರ್ ಅಲ್ಲಿ ಆಗಿಲ್ಲ. ಅಷ್ಟೊಂದು ಎಕ್ಸಾಮ್ಸ್ ಗಳು ಬಂದಿದೆ ಸೆಂಟ್ರಲ್ ಇನ್ಸ್ಟಿಟ್ಯೂಟ್ ಇಂದ. ಜಿಪ್ಮರ್ 2 ಸರಿ ಕರೆದ, ನಾರ್ಸೆಟ್ ಆಯ್ತು, ಎವ್ರಿ ಇಯರ್ಲಿ 2 ಟೈಮ್ಸ್ ಆಗ್ತಿದೆ. ಸೊ ನಿಮ್ಮ ಹತ್ರ ಅಪಾರ್ಚುನಿಟೀಸ್ ಗಳು ಬಹಳ ಇದೆ, ಹಾರ್ಡ್ ವರ್ಕ್ ಒಂದು ಸ್ವಲ್ಪ ಬೇಕು. ಸೊ ನೀವು ಸುಮ್ನೆ ಮೈಂಡ್ ಡೈವರ್ಟ್ ಮಾಡ್ಕೊಂಡು ನಾನು ಕೇಸ್ ಹಾಕ್ತೀನಿ, ಅದು ಮಾಡ್ತೀನಿ, ಇದು ಮಾಡ್ತೀನಿ ಮಾಡಿ ಪರವಾಗಿಲ್ಲ, ಬಟ್ ನಿಮ್ ಟೈಮ್ ನ ವೇಸ್ಟ್ ಮಾಡ್ಕೊಳಕ್ ಹೋಗ್ಬೇಡಿ. ಸೊ ನಿಮ್ ಟೈಮ್ ನ ಕರೆಕ್ಟ್ ಆಗಿ ಒಂದು ವೇಲ್ ಡೈವರ್ಷನ್ ಮಾಡಿ. ನೀವು ಫಸ್ಟ್ ಡಿಸೈಡ್ ಮಾಡಿ ನೀವು ಯಾವ ಲೆವೆಲ್ ಅಲ್ಲಿ ನಿಮ್ ಕ್ವಾಲಿಟಿ ಆಫ್ ದ ಲೈಫ್ ಲೀಡ್ ಮಾಡಬೇಕು. ಸೊ ನಿಮ್ ನೆಕ್ಸ್ಟ್ ಜನರೇಷನ್ ಇದರಿಂದ ಏನ್ ಹೆಲ್ಪ್ ಆಗುತ್ತೆ ಅಂತ ಯಾವಾಗ ಲಾಂಗ್ ಟರ್ಮಿಗೆ ಒಂದು ಸ್ವಲ್ಪ ವಿಚಾರ ಮಾಡಿ ನೋಡಿ. ಸೊ ನಾನು ಸುಮ್ನೆ ಟೈಮ್ ವೇಸ್ಟ್ ಮಾಡಕ್ಕಿಂತ ನಿಮ್ಗೆ ಜಸ್ಟ್ ಬೆಸ್ಟ್ ಸಜೆಷನ್ ಮಾಡೋದು ಅಂತಂದ್ರೆ ಸೆಂಟ್ರಲ್ ಗೌರ್ಮೆಂಟ್ ಎಕ್ಸಾಮ್ಸ್ ಗಳಿಗೆ ಪ್ರಿಪೇರ್ ಆಗಿ. ಸೊ CH ಎಕ್ಸಾಮ್ಸ್ ಗಳು ಬರ್ತಾ ಇರುತ್ತೆ, ಹೋಗ್ತಾ ಇರುತ್ತೆ. ನಿಮ್ದು ಏನು ಏಜ್ ಮುಗ್ದಿದೆ ಅಂತಂದ್ರೆ ಅದ್ರಲ್ಲಿ ಕಂಟಿನ್ಯೂ ಮಾಡಿ. ನಾನು ಅದಕ್ಕೇನು ನಿಮ್ಗೆ ಅಪೋಸ್ ಮಾಡ್ತಿಲ್ಲ. ಪ್ರೈವೇಟ್ ಅಲ್ಲಿ ಕೆಲಸ ಮಾಡೋಕ್ಕಿಂತ CH ಬೆಟರ್ ಇದೆ, ಬಟ್ CH ಗಿಂತ ಇನ್ನೂ 100% ಬೆಟರ್ ಆಗಿರ್ತಕ್ಕಂಥ ಜಾಬ್ಗಳು ನಿಮ್ಮ ಹತ್ರ ಇದಾವೆ. ಸೊ ನೀವು ಯಾವಾಗ್ಲೂ ಸ್ವಲ್ಪ ನಿಮ್ ಟೈಮ್ ನ ಒಳ್ಳೇದಕ್ಕಾಗಿ, ಅಂದ್ರೆ ನಿಮ್ಗೆ ಏನ್ ಕ್ವಾಲಿಟಿ ಔಟ್ಪುಟ್ ಬರುತ್ತೆ, ಪಾಸಿಟಿವ್ ಔಟ್ಪುಟ್ ಬರುತ್ತೆ, ಅದ್ರ ಕಡೆ ಒಂದ್ ಸ್ವಲ್ಪ ಡೈವರ್ಟ್ ಮಾಡಿ ಅಂತ ಹೇಳೋದು ಪರ್ಸನಲ್ ಸಜೆಷನ್ಸ್. ನಾಗರಾಜ್ ಸರ್ ಹೇಳಿದಂಗೆನೆ, ನಮಗೆ ನಮ್ ಲೈಫ್ 10,000 ಬಂದ್ರು ನಾವು ಜೀವನ ಮಾಡ್ಬೋದು, 5,000 ಬಂದ್ರು ಜೀವನ ಮಾಡ್ಬೋದು. ಓಕೆನಾ. ನಾವು 5,000 10,000ದಲ್ಲಿ ಯಾಕೆ ಹೊಂದ್ಕೊಂಡಿರ್ಬೇಕು? ನಾವು ನರ್ಸಿಂಗ್ ಮಾಡ್ಬಿಟ್ಟು ನಾವು ಒಂದ್ ಒಳ್ಳೆ ಉತ್ತಮ ಸ್ಥಿತಿಯಲ್ಲಿ ಇರ್ಬೇಕು ಅಂತಂದ್ರೆ, ಆರ್ಥಿಕವಾಗಿ ಸದೃಢ ಆಗಿದ್ರೆ ಮಾತ್ರ ನಿನಗೆ ಯಾರಾದ್ರೂ ಸಮಾಜದಲ್ಲಿ ಬೆಲೆ ಬೇಕು ಅಂತಂದ್ರೆ ನಾವು ಆರ್ಥಿಕವಾಗಿ ಸದೃಢ ಆಗ್ಬೇಕು. ಸೊ ಅದಕ್ಕೋಸ್ಕರ ಅವ್ರು ಹೇಳ್ದಂಗೆ, ಈಗ ವಯಸ್ಸಾಗಿರೋರು ಅಂದ್ರೆ ನನಗೆ ಸೆಂಟ್ರಲ್ ಗೌರ್ಮೆಂಟ್ ಎಕ್ಸಾಮ್ ಕ್ರ್ಯಾಕ್ ಮಾಡಕ್ ಆಗ್ತಿಲ್ಲ ಅನ್ನೋರು CH ಅಲ್ಲಿ ಕಂಟಿನ್ಯೂ ಮಾಡ್ಬೋದು. ಇಲ್ಲ ನನಗೆ ಇನ್ನೂ ವಯಸ್ಸಿದೆ, ನಾನು ಕ್ರ್ಯಾಕ್ ಮಾಡ್ಬೋದು ಅಂತಕ್ಕಂಥವ್ರು ದಯವಿಟ್ಟು ಎಕ್ಸಾಮ್ಸ್ ಅನ್ನ ಅಟೆಂಡ್ ಮಾಡಿ. ಪ್ರತಿ 6 ಮಂತ್ಸ್ ಒಂದ್ಸರಿ ನಾರ್ಸೆಟ್ ಬರುತ್ತೆ. ಈಗ ವೇಟಿಂಗ್ ಇರೋದು RRB ವೇಟಿಂಗ್ ಇದೆ. ನೆಕ್ಸ್ಟ್ ಮುಂದೆ ನಮ್ಮ ಕರ್ನಾಟಕದಲ್ಲಿ KE ಅಂದ್ರೆ ಮೆಡಿಕಲ್ ಕಾಲೇಜಸ್ ಬಿಡ್ತಾ ಇದಾರೆ. ಸೊ ಅದಕ್ಕೋಸ್ಕರ ನಾವೇನ್ ಮಾತಾಡ್ಕೊಂಡಿದ್ವಿ ಅಂತಂದ್ರೆ, ಇವರು ಇಂಗ್ಲಿಷ್ ಕ್ಲಾಸ್ ಮಾಡ್ತಿರ್ತಾರೆ, ಪ್ಲಸ್ ಕನ್ನಡದಲ್ಲೂ ಹೇಳ್ತಾರೆ. ನಮ್ದು ಹಾಗೆ ಮೋಟಿವೇಶನ್ ಕ್ಲಾಸಸ್ ಎಲ್ಲ ಇರುತ್ತೆ. ಪ್ಲಸ್ ಕನ್ನಡದಲ್ಲಿ ನಾನು ಸ್ವಲ್ಪ ಬಿಜಿ ಇರ್ತೀನಿ, ಅದಕ್ಕೋಸ್ಕರ ಕನ್ನಡದಲ್ಲಿ ಎಷ್ಟು ನಿಮಗೆ ಈಸಿಯಾಗಿ ಅರ್ಥ ಆಗೋರು, ಕನ್ನಡ ಅರ್ಥ ಆಗೋರು ಕನ್ನಡದಲ್ಲಿ ನೋಡಿ, ಇಂಗ್ಲಿಷ್ ಅರ್ಥ ಆಗೋರು ಮಾಸ್ಟರ್ ನರ್ಸಿಂಗ್ ಕ್ಲಾಸ್ ಇರುತ್ತೆ ಅಲ್ಲಿ ನೋಡಿ. ಓಕೆನಾ. ಸೊ ನಮ್ಮ ಇಂಟೆನ್ಷನ್ ಏನಪ್ಪಾ ಅಂತಂದ್ರೆ, ನೀವು ಬೇರೆ ನೀವು ಎಷ್ಟೇ ಯೂಟ್ಯೂಬ್ ಚಾನಲ್ ಸರ್ಚ್ ಮಾಡಿದ್ರು ಕೂಡ ಕನ್ನಡ ಮತ್ತೆ ಇಂಗ್ಲಿಷ್ ಅಲ್ಲಿ ಸಿಗೋದು ಕಡಿಮೆ. ಎಲ್ಲ ಹೇಳ್ತಾರೆ, ಎಲ್ಲ ಹಿಂದಿಯಲ್ಲಿ ಇರ್ತಾರೆ. ನಾರ್ತ್ ಇಂಡಿಯನ್ಸ್ ಎಲ್ಲ ಏನಿದೆ ಎಲ್ಲ ಹಿಂದಿಯಲ್ಲೇ ಹೇಳ್ತಾರೆ. ಅವ್ರಿಗೆ ನಾವು ಇಂಗ್ಲಿಷ್ ಅಲ್ಲಿ ಕೇಳಿದ್ರು ಕೂಡ ಅವ್ರು ಹಿಂದಿಯಲ್ಲೇ ಆನ್ಸರ್ ಮಾಡ್ತಾರೆ. ಸೊ ನಮ್ಮವ್ರಿಗೆ ನೀವು ಹೇಳ್ದಂಗ ತುಮಕೂರು ಈ ಕಡೆ ನಮ್ಮ ಮಧ್ಯ ಕರ್ನಾಟಕದಿಂದ ಕೆಳಗಡೆ ಏನಿದೆ ಅವ್ರಿಗೆಲ್ಲ ಹಿಂದಿ ಬರಲ್ಲ. ಸೊ ಅದಕ್ಕೋಸ್ಕರ ಕನ್ನಡದಲ್ಲಿನೇ ನಿಮಗೆ ಏನೇ ಡೌಟ್ಸ್ ಇತ್ತು ಅಂತಂದ್ರೆ ಕೂಡ ನಮ್ಮ ಯೂಟ್ಯೂಬ್ ಚಾನಲ್ ಅಲ್ಲಿ ನೀವು ಕಮೆಂಟ್ ಮಾಡ್ಬೋದು. ಓಕೆನಾ. ಸೊ ಯಾವ ರೀತಿ ಮಾಡ್ಬೇಕು, ಓಕೆನಾ. ಮಾಸ್ಟರ್ ನರ್ಸಿಂಗ್ ಕ್ಲಾಸ್ ಅನ್ನು ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ಅದರಲ್ಲಿ ನೀವು ಕ್ವಶನ್ ರೈಸ್ ಮಾಡಿದ್ರೆ ಅವರು ಕೂಡ ನಿಮ್ಮನ್ನ ಗ್ರೂಪ್ ಅಲ್ಲಿ ಆಡ್ ಮಾಡ್ತಾರೆ. ಓಕೆನಾ. ಏನೇ ಡೌಟ್ಸ್ ಬಂತಂದ್ರೆ ಕೂಡ ಹೇಳ್ತಾರೆ. ಸೊ ನಾವು ಮಾಡ್ತಿರೋ ಪ್ರೋಗ್ರಾಮ್ ಇಂಟೆನ್ಷನ್ ಏನಪ್ಪಾ ಅಂತಂದ್ರೆ, ಕನ್ನಡಿಗರಿಂದ ಕನ್ನಡಿಗರಿಗಾಗಿ ಕನ್ನಡಿಗೋಸ್ಕರ ಅಂತಂದೇಳಿನೇ. ಸೊ ಅದಕ್ಕೋಸ್ಕರ ಕನ್ನಡಿಗರು ನಮ್ಮ ಯಾರು ಹಿಂದೆ ಉಳಿಬಾರ್ದು, ಎಲ್ಲರೂ ಹೆಚ್ಚು ಅದು ಸೆಂಟ್ರಲ್ ಗೌರ್ಮೆಂಟ್ ಜಾಬ್ ತಗೊಳ್ಳಿ ಅಂತ ನನ್ನ ಉದ್ದೇಶ ಇರೋದು. ಅದಕ್ಕೋಸ್ಕರ ನಾವು KNO ಅಕಾಡೆಮಿಯನ್ನು ಕೂಡ ಸ್ಟಾರ್ಟ್ ಮಾಡಿದ್ದು ಅದಕ್ಕೋಸ್ಕರನೇ. ನಾಗರಾಜ್ ಸರ್ ಅವ್ರು ನೀವು ಹೇಳ್ತಾ ಇದ್ರಿ. ಈಗ ನನ್ನ ಕೊನೆ ಪ್ರಶ್ನೆ ಏನಪ್ಪಾ ಅಂತಂದ್ರೆ, ಈಗ BSc ನರ್ಸಿಂಗ್ ಫೈನಲ್ ಇಯರ್ ಅಲ್ಲಿ ಇದಾರೆ, ಆಮೇಲೆ JNM ಅಲ್ಲಿ ಇದಾರೆ. ಸೊ ಇನ್ನು ಓದ್ತಾ ಇದಾರೆ. ಸೊ ಅವರಿಗೆ ನೀವು ಏನ್ ಹೇಳೋದಕ್ಕೆ ಅಂದ್ರೆ, ಈ ಕಾರ್ಯಕ್ರಮ ಮುಖಾಂತರ ಏನ್ ಮೆಸೇಜ್ ಕೊಡೋದಕ್ಕೆ ಇಷ್ಟಪಡ್ತೀರಾ? ಇವಾಗ BSc ನರ್ಸಿಂಗ್ JNM ಫೈನಲ್ ಇಯರ್ ಇರೋರಿಗೆ, ಇನ್ನು ಕಾಲೇಜ್ ಅಲ್ಲಿ ಇರೋರಿಗೆ, ಸೊ ಅವರಿಗೆ ಒಳ್ಳೆ ಅಪರ್ಚುನಿಟಿ ಇದೆ ಸರ್.
ಈಗ ನಮ್ಗೆ ಕೆಲವೊಂದು ಹುಡುಗರು ಏನ್ ಮಾಡ್ತಾರೆ ಅಂತಂದ್ರೆ ಒಂದು 6 ಮಂತ್ ಡ್ಯೂರೇಷನ್ಗೆ ಹಿಂಗೆಲ್ಲ ಕೋಚಿಂಗ್ ಹೋಗ್ತಾರೆ. ಸೊ ಆ 6 ಮಂತ್ ಅಲ್ಲಿ ನೀವು ಎಷ್ಟು ಸಿಲೆಬಸ್ ನೀವು ಎಷ್ಟೇ ಟ್ರೈ ಮಾಡಿದ್ರು, ಎಷ್ಟು ಕಾಂಪಿಟೇಟಿವ್ ಬೇಕು ಅಷ್ಟೇ ಮಾತ್ರ ನಿಮ್ಗೆ ಸಿಲೆಬಸ್ ಕವರ್ ಆಗುತ್ತೆ. ಮತ್ತೆ ಇವಾಗ ನಿಮ್ಗೆ ಇವಾಗಿಂದನೇ ಸ್ಟಾರ್ಟ್ ಮಾಡಿದ್ರೆ ಕಾಂಪಿಟೇಷನ್ ಗೋಸ್ಕರ ಆಗ್ಲಿ, ನಿಮ್ಮ ಓನ್ ನಾಲೆಜ್ ಗೋಸ್ಕರ ಆಗ್ಲಿ, ಇವಾಗ ನೀವು ಸ್ಟಾರ್ಟ್ ಮಾಡಿದ್ರೆ ನಿಮ್ ಕಾಂಪಿಟೇಟಿವ್ ಎಕ್ಸಾಮ್ಸ್ ಗಳು ಯಾವುದೇ ರೀತಿಯಾದಂತ ಡಿಫಿಕಲ್ಟ್ ಮಾಡಲ್ಲ ಸರ್. ಅಷ್ಟು ಈಸಿಯಾಗಿ ಕ್ಲಿಯರ್ ಆಗ್ತಾವ ಅಂತಂದ್ರೆ, ಸೊ ನಿಮ್ಗೆ ಸ್ಟ್ರೆಸ್ ತಗೊಳ್ಳೋ ನೆಸೆಸರಿ ಇಲ್ಲ, ಫೇಲ್ ಆಗ್ತೀನಿ ಅಂತ ಭಯನೂ ಇಲ್ಲ. ಅದೊಂದು ನೆಕ್ಸ್ಟ್ ಲೆವೆಲ್ಗೆ ಕಾನ್ಫಿಡೆನ್ಸ್ ಬರುತ್ತೆ ಅದರಿಂದ. ಸೊ ಯಾರ್ಯಾರು ಇವಾಗ ಬಿ ಎಸ್ ಸಿ ನರ್ಸಿಂಗ್ ಫೈನಲ್ ಅಲ್ಲಿ ಈ ಏರಿಯಾದಲ್ಲಿ ಇದ್ರ, ವೇಟ್ ಮಾಡಬೇಡಿ ನನ್ ಮುಗಿಲಿ, ರಿಜಿಸ್ಟ್ರೇಷನ್ ಆಗ್ಲಿ, ಮತ್ತೆ ಬಿಟ್ಟಾಗ ನೋಡೋಣ, ಈ ರೀತಿ ಅದನ್ನ ನೆಗ್ಲಿಜೆನ್ಸಿ ವೇಸ್ಟ್ ಟೈಮ್ ವೇಸ್ಟ್ ಮಾಡೋದೆಲ್ಲ ಮಾಡಕ್ ಹೋಗ್ಬೇಡಿ. ಇವಾಗ ನಿಮ್ ಕಾಲೇಜ್ಗೋಸ್ಕರ ನೀವು ಹೇಗೆ ಓದ್ಲೇಬೇಕು. ಸೊ ಅದೇ ಒ ಬಿ ಜಿ ಸಬ್ಜೆಕ್ಟ್ ಅವೆಲ್ಲ ಲಾಸ್ಟ್ ಇಯರ್ ಅಲ್ಲಿ ಅದೇ ನೀವು ಕಾಂಪಿಟೇಷನ್ಗೋಸ್ಕರನು ಅದರಲ್ಲಿ ನೀವು ಕವರ್ ಮಾಡ್ಕೊಂಡ್ರೆ, ನಿಮ್ಗೆ ನೆಕ್ಸ್ಟ್ ಹೊರಗಡೆ ಬಂದು ನೀವು ಕಾಂಪಿಟೇಷನ್ಗೋಸ್ಕರ ಓದುವಾಗ ಒಂದು 3 ಸಬ್ಜೆಕ್ಟ್ ನಿಮ್ಗೆ ಲೋಡ್ ಕಮ್ಮಿ ಆದ್ರೆ ಎಷ್ಟು ಹೆಲ್ಪ್ ಆಗ್ಬೋದು ಸರ್? ತುಂಬಾನೇ ಹೆಲ್ಪ್ ಆಗುತ್ತೆ. ಹಂಗಾಗ್ಬಿಟ್ಟು ನೀವು ಇವಾಗ ಫೈನಲ್ ಇಯರ್ ಅಲ್ಲಿ ಇದ್ದವರು ಇವಾಗ್ಲೇ ಸ್ಟಾರ್ಟ್ ಮಾಡಿ. ಸೊ ಟೈಮ್ ವೇಸ್ಟ್ ಮಾಡಕ್ ಹೋಗ್ಬೇಡಿ. ನೋಡೋಣ ಆಮೇಲೆ ಮುಗಿದ್ಮೇಲೆ ನೋಡೋಣ ಅಂತ ಅನ್ಲಕ್ ಹೋಗ್ಬೇಡಿ. ಯಾಕಂದ್ರೆ ಮುಗಿದ್ಮೇಲೆ ನೀವು ಒಂದು ಸೇಫ್ ಜೋನ್ ಅಲ್ಲಿ ಇರ್ತೀರ ಕಾಲೇಜಲ್ಲಿ. ಆ ಸೇಫ್ ಜೋನ್ ಇಂದ ನಿಮ್ಗೆ ಹೊರಗಡೆ ಬಂದಾಗ ನಿಮ್ಗೆ ಒಂದು 6 ಮಂತ್ ಮಿನಿಮಮ್ ಬೇಕು. ಯಾಕಂದ್ರೆ ಇಷ್ಟು ಕನ್ಫ್ಯೂಷನ್ ಅಲ್ಲಿ ಇರ್ತೀರ. ಯಾಕಂದ್ರೆ ನಾವೆಲ್ಲ ಆ ಲೆವೆಲ್ ಇಂದ ಬಂದಿದ್ದೀವಿ. ಕಾಲೇಜ್ ಮುಗಿಯೋಣ, ಏನ್ ಮಾಡ್ಬೇಕು, ಎಲ್ಲಿ ಹೋಗ್ಬೇಕು, ಏನ್ ಟ್ವಿಟರ್ ಆಗ್ಬೇಕಾ, ಏನ್ ಪ್ರೈವೇಟ್ ಹಾಸ್ಪಿಟಲ್ ಜಾಯ್ನ್ ಆಗ್ಬೇಕಾ, ಏನ್ ಕೋಚಿಂಗ್ ಹೋಗ್ಬೇಕಾ, ಇಷ್ಟು ಕನ್ಫ್ಯೂಷನ್ಸ್ ಕ್ರಿಯೇಟ್ ಆಗ್ತವೆ. ನಿಮ್ಗೆ ಡಿಸಿಷನ್ ಮಾಡಕ್ ಆಗಲ್ಲ. ಸೊ ಹಂಗಾಗಿ ನೀವು ಇವಾಗ ನಿಮ್ಮ ಹತ್ರ ಬೆಸ್ಟ್ ಟೈಮ್ ಇದೆ, ಇವಾಗಿಂದ ಪ್ರಿಪರೇಷನ್ ಸ್ಟಾರ್ಟ್ ಮಾಡ್ಕೊಳ್ಳಿ. ಅದು ತುಂಬಾ ನಿಮ್ಗೆ ಹೆಲ್ಪ್ಫುಲ್ ಆಗುತ್ತೆ ಅಂತ ಹೇಳ್ತೀನಿ. ಈಗ ನಾನು ಅದೇ ಕ್ವಶನ್ ಕೇಳ್ಬೇಕು ಅಂತ ಮಾಡಿದ್ದೆ. ಕೋರ್ಸ್ ಮುಗಿದ ತಕ್ಷಣ ಇವರು ಅಂದ್ರೆ ಅಟ್ಲೀಸ್ಟ್ 1 ಇಯರ್ ಅದು ಪ್ರಾಕ್ಟಿಕಲ್ ಮಾಡೋದು ಒಳ್ಳೇದಾ, ಅಥವಾ ಡೈರೆಕ್ಟ್ ಆಗಿ ಕಾಂಪಿಟೇಟಿವ್ ಎಕ್ಸಾಮ್ಗೆ ಪ್ರಿಪೇರ್ ಆಗ್ಬೋದಾ, ಹೇಗೆ? ಪ್ರಾಕ್ಟಿಕಲ್ ಅಂತಂದ್ರೆ ಇವಾಗ ಒಂದು ಕೆಲವೊಂದು ಮಾತ್ರ ಸೆಂಟ್ರಲ್ ಗೌರ್ಮೆಂಟ್ ಎಕ್ಸಾಮ್ಸ್ ಗಳು ನಿಮಗೆ ಸ್ಕಿಲ್ ಟೆಸ್ಟ್ ತಗೋತಿದ್ದಾರೆ. ಬಟ್ ಆ ಸ್ಕಿಲ್ ಟೆಸ್ಟ್ಗೂ ನೀವು ಕಾಲೇಜಲ್ಲಿ ಮಾಡಿರೋದು, ನಿಮ್ ಕ್ಲಿನಿಕಲ್ ಪೋಸ್ಟಿಂಗ್ ಅಲ್ಲಿ ಮಾಡಿರೋದು ಮೋರ್ ದೆನ್ ಸಫಿಸಿಯೆಂಟ್ ಇರುತ್ತೆ. ಸೊ ನೀವು ಆ ನೆಕ್ಸ್ಟ್ ಲೆವೆಲ್ ಅಲ್ಲಿ ನಿಮ್ಗೆ ಸ್ಕಿಲ್ ಗಳನ್ನು ನೋಡಕ್ ಹೋಗಲ್ಲ. ನೀವು ಇನಿಷಿಯಲ್ ಆಗಿ ಅವ್ರೆ ನಿಮ್ಗೆ ಎಂಪ್ಲಾಯ್ ಅಂತ ಕನ್ಸಿಡರ್ ಮಾಡ್ಬೇಕಾದ್ರೆ ಅವರೇ ನಿಮ್ಗೆ ಸೆಲೆಕ್ಟ್ ಆದ್ಮೇಲೆ ನಿಮ್ಗೆ ಕೆಲವೊಂದು ಪ್ರೋಗ್ರಾಮ್ ಗಳು ಹಾಕೋತಾರೆ. ಆ ಪ್ರೋಗ್ರಾಮ್ ಗಳಲ್ಲಿ ನಿಮ್ಗೆ ಎಲ್ಲಾ ಸ್ಕಿಲ್ಸ್ ಗಳು ಟೀಚ್ ಮಾಡ್ತಾರೆ. ನಿಮ್ಗೇನು ಸ್ಪೆಷಲ್ ಆಗಿ ನೀವು ನನ್ ಪ್ರಾಕ್ಟಿಕಲ್ ಸ್ಕಿಲ್ ಕಲಿಬೇಕು ಅಂತಾನೆ ನೀವು ಇದ್ರಲ್ಲಿ ಪ್ರೈವೇಟ್ ಹಾಸ್ಪಿಟಲ್ ಜಾಯ್ನ್ ಆಗೋ ನೆಸೆಸರಿ ಇಲ್ಲ. ಸೊ ಅದೇ ಟೈಮ್ ನೀವು ಕೋಚಿಂಗ್ ಗೋಸ್ಕರ ಯೂಸ್ ಮಾಡ್ಕೊಳ್ಳಿ. ನೀವು ಸೆಲೆಕ್ಟ್ ಆದ್ಮೇಲೆ ಮುಂದೆ 30 ವರ್ಷ ನೀವು ಅದೇ ಕಲಿಯೋದು, ಪ್ರಾಕ್ಟಿಕಲ್ ಸ್ಕಿಲ್ ಡೆವಲಪ್ ಮಾಡ್ಕೊಳ್ಳೋದೇ ಇರುತ್ತೆ. ಸೊ ಹಂಗಾಗಿ ನೀವು ಅದಕ್ಕೋಸ್ಕರ ಅಂತ ಸ್ಪೆಷಲ್ ಟೈಮ್ ಕೊಡೋದೇನು ಬೇಕಾಗಿಲ್ಲ. ಸೊ ಪ್ರಿಪರೇಷನ್ ಮಾಡಿ, ಮತ್ತೆ ನಿಮ್ಗೆ ಪ್ರಾಕ್ಟಿಕಲ್ ಸ್ಕಿಲ್ಸ್ ಗಳೆಲ್ಲ ನಿಮ್ ಕಾಲೇಜಲ್ಲಿ ನೀವು ಕಲ್ತಿರೋದು, ನೋಡಿರೋದು, ಮಾಡಿರೋದು ಅದು ಮೋರ್ ದೆನ್ ಸಫಿಸಿಯೆಂಟ್ ಇರುತ್ತೆ ಎಕ್ಸಾಮ್ಸ್ ಕ್ಲಿಯರ್ ಮಾಡೋಕೆ. ಸೊ ಜಸ್ಟ್ ಬೇಸಿಕ್ಸ್ ಬೇಕು. ಬೇಸಿಕ್ಸ್ ನೀವು ಹೇಗೋ ಕಾಲೇಜಲ್ಲಿ ಮಾಡಿರ್ತೀರ. ಸೊ ಹಂಗಾಗಿ ನಾನು ಯಾರು ಒಟ್ಟ ಕ್ಲಿನಿಕಲ್ಗೆ ಹೋಗಿಲ್ಲ, ನಿಮ್ಗೆ ಏನು ಬೇಸಿಕ್ ಗೊತ್ತಿಲ್ಲ, ಪ್ರಾಕ್ಟಿಕಲ್ ಎಕ್ಸ್ಪೋಸೇ ಇಲ್ಲ ಅಂತ ಅನ್ನೋರು, ನೀವು ಕಂಪಲ್ಸರಿ 6 ಮಂತ್ ವರೆಗೆ ಆದ್ರೂ ನೀವು ಪ್ರಾಕ್ಟಿಕಲ್ ಮಾಡ್ಲೇಬೇಕು. ಯಾಕಂದ್ರೆ ನಮ್ ಪ್ರೊಫೆಷನ್ ಆಗಿದೆ. ನೀವು ಪ್ರಾಕ್ಟಿಕಲ್ ಅಲ್ಲಿ ನಿಮ್ಗೆ ಏನೋ ಗೊತ್ತಿಲ್ಲ ಅಂತಂದ್ರೆ ಥಿಯರಿ ನಿಮ್ಗೆ ಏನೋ ಅರ್ಥ ಆಗೋದಿಲ್ಲ. ಸೊ ಆ ರೀತಿಯಾದ ಪ್ರೊಫೆಷನ್ ಇರೋದ್ರಿಂದ ನೀವು ಕಾಲೇಜಲ್ಲಿ ಚೆನ್ನಾಗಿ ಅಟ್ಲೀಸ್ಟ್ ಒಂದು 6 ಮಂತ್ ಆದ್ರೂ ನೀವು ಟೈಮ್ ಪ್ರಾಕ್ಟಿಕಲಿ ಕೊಟ್ಟಿದ್ರೆ ಏನೋ ನೆಸೆಸರಿ ಇಲ್ಲ ನಿಮ್ಗೆ ನೆಕ್ಸ್ಟ್ ಗ್ರಾಜುಯೇಷನ್ ಆದ್ಮೇಲೆ ಪ್ರಾಕ್ಟಿಕಲ್ಗೋಸ್ಕರ ಹೋಗೋದು. ಸೊ ನೀವು ಥಿಯರಿನೇ ಕಂಟಿನ್ಯೂ ಮಾಡ್ಬೋದು, ಪ್ರಿಪರೇಷನ್ ಕಂಟಿನ್ಯೂ ಮಾಡ್ಬೋದು ಅಂತೀನಿ ಸರ್. ಸೊ ನಮ್ಮ ಮೈಂಡ್ ಸೆಟ್ ಹೇಗಿತ್ತು ಅಂತಂದ್ರೆ, ನಾವು ಸ್ಟೂಡೆಂಟ್ ಇರೋ ಟೈಮಲ್ಲಿ ಈ ಕ್ಲಿನಿಕಲ್ ಡ್ಯೂಟಿ ಅಂತಂತಂದ್ರೆ ಕ್ಲಿನಿಕಲ್ ಡ್ಯೂಟಿ ಮುಂದೆ ನಮ್ ಲೈಫ್ ಲಾಂಗ್ ಮಾಡೋದು ಅದೇ ಇದ್ದೇ ಇರುತ್ತೆ. ಇಲ್ಲೆಲ್ಲ ಏನ್ ಕಲಿಯೋದು, ಮುಂದೆ ಅದೇ ಕಲಿದಿದ್ದೇ ಇರುತ್ತೆ ಅಂತ ಹೇಳಿ ಇವನ್ ನಾವು ಕೂಡ ಅಷ್ಟೊಂದು ಸೀರಿಯಸ್ ಆಗಿ ನಾವು ಕಲ್ತ್ಕೊಂಡಿಲ್ಲ ಆ ಟೈಮಲ್ಲಿ. ಸೊ ಇವ್ ನಾಗರಾಜ್ ಸರ್ ಹೇಳಿದ ಪ್ರಕಾರ ಏನಪ್ಪಾ ಅಂತಂತಂದ್ರೆ, ನಿಮಗೆ ಇವಾಗ ನೀವು ಸ್ಟೂಡೆಂಟ್ ಆಗಿದ್ರಲ್ಲ, ಓದ್ತಾ ಇದ್ದೀರಾ. ಸೊ ಎನಿವೇಸ್ ನಿಮಗೆ ಕ್ಲಿನಿಕಲ್ಸ್ ಆಗ್ತಾನೆ ಇರ್ತಾರೆ. ಆ ಕ್ಲಿನಿಕಲ್ಸ್ ಅಲ್ಲಿನೇ ನೀವು ಇರೋ ಟೈಮನ್ನ ಸರಿಯಾಗಿ ಉಪಯೋಗಿಸ್ಕೊಂಡ್ರೆ ನೀವು ಮತ್ತೆ ಕ್ಲಿನಿಕಲ್ ಎಕ್ಸ್ಪೀರಿಯನ್ಸ್ ತಗೊಳ್ಳೋದೇ ಬೇಕಾಗಿಲ್ಲ. ಡೈರೆಕ್ಟ್ ಆಗಿ ಈಗ ನಮ್ಮ ಲಾಸ್ಟ್ ವಿಡಿಯೋದಲ್ಲಿ ಪೂಜಾ ಕಡಲಿಗೆ ಅಂತ ಅವ್ರನ್ನ ಇಂಟರ್ವ್ಯೂ ಮಾಡಿದ್ವಿ. ಅವರು ಜಸ್ಟ್ ಎಕ್ಸಾಮ್ ಪಾಸ್ ಆಗಿ 6 ಮಂತ್ ಒಳಗೆ ಎಕ್ಸಾಮ್ ಕ್ರ್ಯಾಕ್ ಮಾಡಿದ್ರು. ಜಾಯ್ನ್ ಆಗೋ ಅವ್ರ ಹತ್ರ ಕಾನ್ವೊಕೇಶನ್ ಸರ್ಟಿಫಿಕೇಟ್ ಬಂದಿರ್ಲಿಲ್ಲ ಅವ್ರಿಗೆ. ವಿತೌಟ್ ಕಾನ್ವೊಕೇಶನ್ ಸರ್ಟಿಫಿಕೇಟ್ PDC ಕೊಟ್ಬಿಟ್ಟು ಅವ್ರು ಜಾಯ್ನ್ ಆದ್ರು. ಓಕೆನಾ? ಸೊ ಇವರು ಅಷ್ಟೇ ವಿತಿನ್ 1 ಇಯರ್ 2021ರಲ್ಲಿ ಪಾಸ್ ಔಟ್ ಆಗ್ತಾರೆ. 2022ರಲ್ಲಿ ನಾರ್ಸೆಟ್ ಬರೀತಾರೆ. 21ರಲ್ಲೇ CHO ಕ್ರ್ಯಾಕ್ ಮಾಡ್ತಾರೆ. ಅಂದ್ರೆ ನಾವು ಎಕ್ಸಾಮ್ ಕ್ರ್ಯಾಕ್ ಮಾಡೋದಕ್ಕೆ ಯಾವುದೇ ತೊಂದರೆ ಇಲ್ಲ. ಸೊ ಅದಕ್ಕೋಸ್ಕರ ನೀವು ಸ್ಟೂಡೆಂಟ್ ಆಗಿದ್ದಾಗಲೇನೆ ಎನಿವೇಸ್ ಎಲ್ಲ ಡಿಸ್ಟ್ರಿಕ್ಟ್ ಹಾಸ್ಪಿಟಲ್ ಹೋಗ್ತಾ ಇರ್ತೀರಾ ಅದಕ್ಕೆ ಪ್ರಾಕ್ಟಿಕಲ್ಗೆ. ನಿಮ್ಮ ಕಾಲೇಜ್ ಹಾಸ್ಪಿಟಲ್ ಅಂತ ಇದ್ದೇ ಇರುತ್ತೆ. ಹಾಸ್ಪಿಟಲ್ ಅಲ್ಲಿ ಟೈಮ್ ವೇಸ್ಟ್ ಮಾಡಕ್ ಹೋಗ್ಬಿಡಿ. ಸೊ ನೀವು ಚೆನ್ನಾಗಿ ಅಲ್ಲೇ ಕಲ್ತ್ಕೊಂಡ್ಬಿಟ್ರೆ, ಸೊ ಇವಾಗ ಕೋರ್ಸ್ ಮುಗಿದ ತಕ್ಷಣ ಬಂದ್ಮೇಲೆ ನಿಮಗೆ ಅಂದ್ರೆ ಈ ತರ ಕಾಂಪಿಟೇಟಿವ್ ಎಕ್ಸಾಮ್ ಮಾಡೋದಕ್ಕೆ ನಿಮಗೆ ಈಸಿ ಆಗುತ್ತೆ ಅಂತ ಇವ್ರು ಮೆಸೇಜ್ ಕೊಡ್ತಾ ಇದಾರೆ. ಕೊನೆಯದಾಗಿ ನಿಮ್ಮ ಕನಸೇನು, ಅಂದ್ರೆ ನಿಮ್ಮ ಗುರಿ, ನೀವು ಇಲ್ಲೇ ಕಂಟಿನ್ಯೂ ಮಾಡ್ಬೇಕಂತನಾ, ಅಥವಾ ಬೇರೆ ಏನೇನ್ ನಿಮ್ಮ ಪ್ಲಾನ್ಸ್ ಏನಂತ? ಅಂದ್ರೆ ಗುರಿ ಅಂತ ಒಬ್ಬ ಮನುಷ್ಯನಿಗೆ ಒಂದು ಗುರಿ ಅಂತ ಇರುತ್ತೆ. ಸೊ ನಿಮ್ಮ ಗುರಿ ಏನು? ನಮ್ ಪ್ರೈಮರಿ ಏನ್ ಬಂದ್ಬಿಟ್ಟು ಟೀಚಿಂಗ್ ಅಲ್ಲಿ ನಾನು ಕಂಟಿನ್ಯೂ ಮಾಡ್ಬೇಕಂತ ಇದೆ ಸರ್. ಸೊ ಇನ್ನೊಂದು ಕೆಲಸ, ಇಂಪಾರ್ಟೆಂಟ್ ಕೆಲಸ ಇದೆ. ಒಂದ್ ಕೆಲಸ ಆದ ತಕ್ಷಣ ನಾನು ನೆಕ್ಸ್ಟ್ ನನ್ನ ಜಾಬ್ ರಿಸೈನ್ ಮಾಡ್ಬಿಟ್ಟು ಆಫ್ಲೈನ್ ಕೋಚಿಂಗ್ ಕಡೆ ತುಂಬಾ ನಾನು ಟ್ರೈ ಮಾಡ್ತಿದ್ದೀನಿ. ಟೀಮ್ ಎಲ್ಲ ಬಿಲ್ಡ್ ಮಾಡಕ್ ಟ್ರೈ ಮಾಡ್ತಿದ್ದೀನಿ.
ಸೊ ಇನಿಷಿಯಲಿ ಇವಾಗ ಒಂದ್ ಸ್ವಲ್ಪ ಆನ್ಲೈನ್ ಕ್ಲಾಸಸ್ ಮತ್ತೆ ನಾವು ಕಂಡಕ್ಟ್ ಮಾಡ್ತೀವಿ. ಮತ್ತೆ ಒಂದು ಟೀಮ್ ಬಿಲ್ಡ್ ಮಾಡ್ಕೊಂಡು ನಾನು ಬರ್ಬೇಕಂತ ಇದೆ. ಸೊ ನಂದು ಏನೋ ಟೀಮ್ ಏನೋ ಬಿಲ್ಡ್ ಆಯ್ತು ಅಂತಂದ್ರೆ ನಾನು ರಿಸೈನ್ ಮಾಡ್ಬಿಟ್ಟು ಆಫ್ಲೈನ್ ಕೋಚಿಂಗ್ ಅನ್ನ ಕರ್ನಾಟಕದಲ್ಲಿ ಸೊ ನಿಮ್ಗೆಲ್ಲರಿಗೋಸ್ಕರ ಸ್ಟಾರ್ಟ್ ಮಾಡಕ್ಕೆ ನಾನು ಒಂದು ಇನಿಷಿಯೇಟಿವ್ ತಗೋಬೇಕಂತ ಪ್ರಯತ್ನ ಇದೆ. ಸೊ ನೋಡೋಣ ದೇವ್ರು ಎಷ್ಟದಕ್ಕೆ ಸಪೋರ್ಟ್ ಮಾಡ್ತಾನೆ ಅಂತ. ನಮ್ ಕಡೆಯಿಂದ ತುಂಬಾ ಹಾರ್ಡ್ ವರ್ಕ್ ಇದೆ. ಸೊ ದೇವ್ರನ್ನ ಒಂಚೂರು ಸಪೋರ್ಟ್ ಮಾಡಿದ್ರೆ ಸಾಕು, ಅದು ಕ್ಲಿಕ್ ಮಾಡಿಸ್ತೀವಿ ಅಂತ. ಸೊ ನಮ್ ಫೈನಲ್ ಏಮ್ ಏನಂತ ಒಂದು ಟೀಚರ್ ಆಗಿ ಸೊ ಯಾರು ಆಸ್ಪಿರೆಂಟ್ಸ್ ಇದಾರೆ, ಯಾರು ನಮ್ ಕೈಲಿ ಆಗಲ್ಲ ಅನ್ಕೋತಾರೆ ಅವ್ರ ಕಡೆಯಿಂದ ಮಾಡಿ ತೋರಿಸ್ಬೇಕು ಅನ್ನೋದು ಒಂದು ನಮ್ದು ಏಮ್ ಇದೆ ಸರ್. ನೋಡಿ, ತುಂಬಾ ದೊಡ್ಡ ಕನಸನ್ನ ಇಟ್ಕೊಂಡಿದ್ದೀರಿ. ಆ ಕನಸು ನನಸಾಗ್ಲಿ, ಅದಕ್ಕೆ ನಮ್ಮ ಸಹಕಾರ 100% ಸಹಕಾರ ನಾವು ಕೊಟ್ಟೇ ಕೊಡ್ತೀವಿ ಕೇನೋ ಅಕಾಡೆಮಿಯಿಂದ. ನಮ್ಮ ಕೇನೋ ಅಕಾಡೆಮಿಯಲ್ಲಿ ಇರ್ತಕ್ಕಂಥ ಅಡ್ಮಿನ್ಸ್ ಎಲ್ಲರೂ ಪ್ರತಿಯೊಂದು ಏಮ್ಸ್ ಅಲ್ಲಿ ಇರ್ತಕ್ಕಂಥ ಅಡ್ಮಿನ್ಗಳು ಜಿಪ್ಮರ್ ಇದ್ದಾರೆ, SGPJ ಇದ್ದಾರೆ, ಏಮ್ಸ್ ಮಂಗಳೂರಲ್ಲಿ ಇದ್ದಾರೆ, BB ನಗರದಲ್ಲಿ ಇದ್ದಾರೆ. ಎಲ್ಲ ನಮ್ಮ ಕೇನೋ ಅಕಾಡೆಮಿ ಅಡ್ಮಿನ್ಸ್ ಎಲ್ಲ ಏನಿದ್ದಾರೆ ಎಲ್ಲರೂ ಸೆಂಟ್ರಲ್ ಗೌರ್ಮೆಂಟ್ ಇರ್ತಕ್ಕಂಥ ಜಾಬ್ನವರೇ. ಓಕೆನಾ? ಸೊ ಹಂಗಾಗಿ ನಮ್ಮ ಎಲ್ಲರ ಸಹಕಾರ ಇರುತ್ತೆ. ಅಲ್ಲದೆ ನಮ್ದೊಂದು ಅರೌಂಡ್ 25 ಗ್ರೂಪ್ಸ್ ಇದೆ, ವಾಟ್ಸ್ಆಪ್ ಗ್ರೂಪ್ಸ್. ಪ್ರತಿಯೊಂದು ಗ್ರೂಪ್ ಅಲ್ಲಿ 1000 ಮೇಲೆ ಇದ್ದಾರೆ. 1025 ನಮ್ಮ ಲಿಮಿಟ್ ಇರುತ್ತೆ. ಸೊ ಅದರಲ್ಲಿ ಕೆಲವು ಗ್ರೂಪ್ ಅಲ್ಲಿ 1000 ಇದ್ದಾರೆ, ಕೆಲವು ಗ್ರೂಪ್ ಅಲ್ಲಿ 500 ಇದ್ದಾರೆ. ಸೊ ಆ ತರ ನೋಡ್ಕೊಂತಿದ್ರೆ ಅಟ್ಲೀಸ್ಟ್ ಮಿನಿಮಮ್ ಒಂದು 10,000 ಜನ ಅಂತ ಇದೀರ ಅಂತ ನಾವು ಅನ್ಕೊಂಡಿದೀವಿ. ಸೊ 10,000 ಜನನು ನೀವು ಕರೆಕ್ಟ್ ಆಗಿ ಎಫರ್ಟ್ಸ್ ಹಾಕಿ ಮಾಡಿರ ಅಂತಂದ್ರೆ ನಾವು 10,000 ನಮ್ಮ ಗ್ರೂಪ್ ಅಲ್ಲಿ ಏನಿದ್ರೆ ಎಲ್ಲರೂ 10,000 ಜನನು ರಿಯಲ್ ಆಸ್ಪಿರೆಂಟ್ ಆಗಿದ್ರಿ ಅಂತಂದ್ರೆ ಸೊ ಇಂಡಿಯಾದಲ್ಲೇ ನಂಬರ್ 1 ಸೆಂಟ್ರಲ್ ಗೌರ್ಮೆಂಟ್ ಜಾಬ್ ತಗೊಂಡ್ರೆ ನಂಬರ್ 1 ನಾವೇ ಆಗ್ಬೋದು. ಈಗ ಪ್ರೆಸೆಂಟ್ ಏನಪ್ಪಾ ರಾಜಸ್ಥಾನದವ್ರು ಇದಾರೆ, ಎಲ್ಲ ಏಮ್ಸ್ ಅಲ್ಲಿ ನೋಡಿದ್ರು ರಾಜಸ್ಥಾನ್. ಅವ್ರಿಗೆ ನೀವು ಇಂಗ್ಲಿಷ್ ಅಲ್ಲಿ ಮಾತಾಡಿ ಅವ್ರಿಗೆ ಅರ್ಥ ಆಗಲ್ಲ. ನೀವ್ ಏನೇ ನೀವು ಯಾವ್ದೇ ಲ್ಯಾಂಗ್ವೇಜ್ ಅಲ್ಲಿ ಮಾತಾಡಿದ್ರು ಅವ್ರು ಆನ್ಸರ್ ಮಾಡಿದೆ ಹಿಂದಿಯಲ್ಲಿ. ಸೊ ಅದಕ್ಕೋಸ್ಕರ ನಿಮ್ಮ ಯಾವುದೇ ಕನಸು ಅಡ್ಡಿ ಆಗದಿರ್ಲಿ ಅಂತ ಈ ಮೂಲಕ ಶುಭ ಕೋರುತ್ತಾ, ಹಾಗೆ ನಮ್ಮ ನಾಗರಾಜ್ ಸರ್ ಅವರಿಗೆ ಒಳ್ಳೇದಾಗ್ಲಿ, ಶುಭವಾಗ್ಲಿ, ಅವರ ಮುಂದಿನ ಕನಸು ನನಸಾಗ್ಲಿ ಅಂತ ಹೇಳ್ಬಿಟ್ಟು ನಮಸ್ಕಾರ.